ಸಫಲತೆ ಅಂದರೆ ಯಾವುದು ಅಂದರೆ, ನಾನು ಯಾವ ಕಂಡೀಷನಲ್ಲಿದ್ದೀನೋ, ಎಂತಹ ಪರಿಸ್ಥಿತಿಯಲ್ಲಿದ್ದೀನೋ, ಎಂತಹ ಜನರ ಮಧ್ಯದಲ್ಲಿದ್ದೀನೋ, ಆ ಎಲ್ಲ ವಾತಾವರಣದಲ್ಲೂ ನನ್ನ ಮನಸ್ಸು ಹೇಗಿರಬೇಕು? ಶಾಂತವಾಗಿರಬೇಕು, ಖುಷಿಯಲ್ಲಿರಬೇಕು. ಅದು ಏನು? ಸಫಲತೆ. ಯಾರಾದರೂ ಹೊಗಳ್ತಾ ಇದ್ರೆ ನನಗೆ ಸಫಲತೆ ಸಿಕ್ಬಿಡ್ತು. ಯಾರಾದರೂ ಸ್ವಲ್ಪ ನಿಂದನೆ ಮಾಡಿದ ತಕ್ಷಣನೇ ನಾನು ಖುಷಿ ಕಳ್ಕೊಂಡ್ಬಿಟ್ಟೆ, ಕುಗ್ಗಿ ಹೋದೆ ಅಂದರೆ ಅದು ಸಫಲತೆನಾ? ಒಂದು ಸೆಕೆಂಡ್ ಯಾರಾದರೂ ಒಂದು ಶಬ್ದ ನಿಂದನೆ ಮಾಡಿದರೆ ನಮ್ಮ ಮೂಡೇ ಆಫ್ ಆಗಿಬಿಡ್ತದೆ. ನಮ್ಮ ಮೂಡ್ ಆಫ್ ಆಗ್ತಾ ಇದೆ ಅಂದ್ರೆ ಅರ್ಥ ಅವರು ಒಂದು ಶಬ್ದ ನನ್ನ ಸ್ಥಿತಿನೇ ಏರುಪೇರಿನಲ್ಲಿ ತರ್ತಾ ಇದೆ ಅಂದ್ರೆ ಅದು ನಿಜವಾದ ಸಫಲತೆ ಅಲ್ಲ. ನಿಜವಾದ ಸಫಲತೆ ಅಂದ್ರೆ ಎಲ್ಲಾ ಸಮಯದಲ್ಲೂ ಹೇಗಿರ್ಬೇಕು? ನಮ್ಮ ಸ್ಥಿತಿ ಏಕರಸವಾಗಿ ಇರಬೇಕು. ನಾವು ಗುರಿ ತಲುಪಬೇಕು, ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾರು ಅಂದಿದ್ ಮಾತನ್ನು ನಾವೇನ್ ಮಾಡಬಾರದು, ಕೇಳಿದ್ರೂ ಕೇಳದಂತೆ ಅದನ್ನ ಮನಸ್ಸಿಗೆ ತಗೊಳ್ಳೇಬಾರದು. ನಾವು ಕೇವಲ ಗಮನ ಹೇಗಿರ್ಬೇಕು? ಗುರಿಯ ಕಡೆ ಇರಬೇಕು. ಎಲ್ಲದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಸ್ತುತಿ, ನಿಂದೆ, ಮಾನ, ಅಪಮಾನ ಎಲ್ಲಾ ಸಮಯದಲ್ಲೂ ನಮ್ಮ ಸ್ಥಿತಿ ಸಮಾನವಾಗಿರ್ಬೇಕು ಅಂದ್ರೆ ಮೆಡಿಟೇಷನ್ ಬಹಳಷ್ಟು ಮುಖ್ಯ. ನಮಸ್ತೆ ಚಾಮರಾಜನಗರ ಸ್ನೇಹಿತರೆ, ಈ ದಿನ ನಾವು ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನಲ್ನಲ್ಲಿ ಬ್ರಹ್ಮಕುಮಾರಿ ರಾಜಯೋಗಿನಿ ಶಿವಮಣಿ ಜಿ ರವರು ಬಂದಿದ್ದಾರೆ. ಇವರು ಮೋಟಿವೇಶನಲ್ ಸ್ಪೀಕರ್ ಹಾಗೂ ಪ್ರವಚನಗಾರರು. ಇವರಿಗೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬು ಹೃದಯದ ಸ್ವಾಗತ. ನಮಸ್ಕಾರ. ಶಿವಮಣಿ ಜಿ ಅಕ್ಕನವರಿಂದ ನಾವು ಈಗಾಗಲೇ ನಮ್ಮ ಜೀವನದಲ್ಲಿ ಶಾಂತಿನ ಹೇಗೆ ಪಡೆದುಕೊಳ್ಬೋದು ಹಾಗೂ ಸಂತೋಷನ ಹೇಗೆ ಪಡಿಬೋದು, ನಮ್ಮ ಜೀವನದಲ್ಲಿ ಸಂತೋಷದಿಂದ ನಾವು ಹೇಗೆ ದಿನನಿತ್ಯ ನಡಿಬೋದು ಅನ್ನೋದನ್ನ ತಿಳ್ಕೊಂಡ್ವಿ. ಇದರದೇ 3ನೇ ಭಾಗದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸು ಅನ್ನೋದಕ್ಕೆ ಯಾವ ರೀತಿ ದಾರಿಲಿ ಹೋಗ್ಬೇಕು, ಸಫಲತೆ ಹೇಗೆ ತಗೋಬೇಕು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸಲು ಬಂದಿದ್ದಾರೆ ಶಿವಮಣಿ ಜಿ ಅಕ್ಕರವರು. ಅಕ್ಕವ್ರೆ, ಈಗ ನಮ್ಮ ಜೀವನದ ಸಫಲತೆ, ಯಶಸ್ಸು, ಅದ್ರ ಹಿಂದೆ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ರೋಬೋಟಿಕ್ ಜೀವನ ನಮ್ದು, ದಿನನಿತ್ಯದ್ದು. ಆ ಒಂದು ಜೀವನದಲ್ಲಿ ಎಲ್ಲರೂ ಯಶಸ್ಸಿನಿಂದ ಓಡ್ತಾ ಇದ್ದೀವಿ. ಆ ಒಂದು ಯಶಸ್ಸು, ಆ ಸಫಲತೆ ಹೇಗೆ ಪಡಿಬೇಕು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ವರ್ತಮಾನ ಸಮಯದಲ್ಲಿ ಜಗತ್ತೇ ಹೇಗಿದೆ ಅಂದ್ರೆ ಚಾಲೆಂಜಿಂಗ್ ಜಗತ್ತು. ಈ ಚಾಲೆಂಜಿಂಗ್ ಜಗತ್ತಲ್ಲಿ ನಾವು ಚಾಲೆಂಜ್ ಅನ್ನ ಫೇಸ್ ಮಾಡ್ಬೇಕಂದ್ರೆ ಎಲ್ಲರೂ ಏನ್ ಮಾಡ್ಬೇಕಾಗ್ತದೆ? ಬಹಳ ಸ್ಪೀಡ್ ಆಗಿ ಹೋಗ್ಬೇಕಾಗ್ತದೆ. ಈಗ ನಾವು ಸ್ಲೋ ಆಗಿ ಹೋದ್ರೆ ಮೊದಲಿನಂತೆ ನಮ್ಮ ಕೆಲಸಗಳು ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಜೀವನದಲ್ಲಿ ಸಫಲತೆ ಪಡ್ಕೊಳ್ಬೇಕು ಅಂದ್ರೆ ನಮಗೆ ಮೊದಲನೇದಾಗಿ ಗುರಿ ಇರಬೇಕು. ಹೌದು. ಯಾವುದೇ ಮಾತಿನಲ್ಲಿ ಸಫಲತೆ ಬೇಕು ಅಂದ್ರೆ ಗುರಿ ಇರಬೇಕು. ನಾನು ಇದನ್ನ ಸಾಧಿಸಲೇಬೇಕು ಅನ್ನುವಂತಹ ಛಲ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ, ಗುರಿಯನ್ನ ಇಟ್ಕೊಂಡಿರ್ತೀವಿ, ಮಧ್ಯದಲ್ಲಿ ಯಾವುದೋ ಒಂದು ಪರಿಸ್ಥಿತಿ ಬರ್ತದೆ. ಪರಿಸ್ಥಿತಿ ಬಂದ ತಕ್ಷಣ ನಮಗೆ ಅನಿಸ್ತದೆ ನನಗೆ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅನ್ಸಿದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ? ಹಿಂಸರಿದ್ ಬಿಡ್ತೀವಿ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ನಾವು ಗುರಿ ತಲುಪಬೇಕು ಅಂತ ಮುಂದೆ ಹೋಗ್ತಾ ಇರ್ತೀವಿ. ಆಗ ಕೆಲವರು ನಮಗೆ ಹೇಳ್ತಾರೆ, ನಿಮ್ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವ್ ಈ ಕಾರ್ಯದಲ್ಲಿ ಸಫಲತೆ ಪಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ನೀವ್ ಇದನ್ನ ಮಾಡ್ಲೇಬೇಡಿ, ಕೈ ಬಿಟ್ಬಿಡಿ ಈ ಕೆಲಸ ಅಂತ ಯಾರೋ ಕೆಲವರು ನಮಗೆ ಬೇಕಾದಂತಹ ವ್ಯಕ್ತಿಗಳು ಹೇಳಿದಾಗ ನಮ್ಮಲ್ಲಿ ಏನು ಆತ್ಮವಿಶ್ವಾಸ ಇರ್ತದೋ ಅದು ಕಡಿಮೆ ಆಗ್ಬಿಡ್ತದೆ. ಯಾವಾಗ ಆತ್ಮವಿಶ್ವಾಸ ಕಡಿಮೆ ಆಗ್ತದೋ ಆಗ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ಬಿಡ್ತೀವಿ? ಹಿಂದೆ ಬಂದ್ಬಿಡ್ತೀವಿ. ಯಾವಾಗ ಹಿಂದೆ ಬರ್ತೀವೋ ಆಗ ನಾವು ಆ ಕಾರ್ಯದಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಯಶಸ್ಸನ್ನ ಪಡ್ಕೊಳ್ಬೇಕು ಅನ್ನೋ ಗುರಿ ಇದ್ರೆ ನಾವು ಯಾರ ಮಾತನ್ನು ಏನ್ ಮಾಡಬಾರ್ದು? ಕೇಳಬಾರದು. ಮತ್ತೆ ಎಂತಹ ಪರಿಸ್ಥಿತಿ ಬಂದ್ರು ನಾನು ಗುರಿ ತಲುಪುವವರೆಗೂ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ನಾನು ಗುರಿಯನ್ನ ತಲುಪ್ತೀನಿ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ದೃಢ ವಿಶ್ವಾಸವನ್ನ ಇಟ್ಕೊಂಡು ಗುರಿಯ ಕಡೆನೇ ನೋಡ್ತಾ ಇರಬೇಕು. ಅದ್ರ ಜೊತೆಗೆ ನಾವು ಅದಕ್ಕೋಸ್ಕರ ನಮ್ಮ ಸಂಕಲ್ಪವನ್ನೂ ಹಾಕಬೇಕು, ಸಮಯವನ್ನೂ ಕೂಡ ಅದಕ್ಕೋಸ್ಕರ ಮೀಸಲಾಗಿಡಬೇಕು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಸಫಲತೆ ಬೇಕು ಅನ್ನೋ ಇಚ್ಛೆ ಇರ್ತದೆ, ಆದ್ರೆ ನಾವೇನ್ ಮಾಡೋದಿಲ್ಲ, ಸದಾ ನನ್ನ ಕೈಯಲ್ಲಿ ಈ ಕೆಲಸ ಆಗ್ತದೆ ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನ ಮಾಡೋದಿಲ್ಲ. ಒಳಗಡೆನೆ ಏನಾಗ್ತಿರ್ತದೆ? ಸಫಲತೆ ಸಿಗ್ತದೋ ಇಲ್ವೋ ಅಂತ ಡೌಟಿನ ಒಂದು ವಿಚಾರ, ಸಂಶಯದ ವಿಚಾರ ಮನಸ್ಸಿನಲ್ಲಿ ಬಂದಾಗ ನಮ್ಮ ಸಂಶಯದ ವಿಚಾರದಿಂದ ಅದೇ ಪ್ರಕಂಪನ ವಾತಾವರಣದಲ್ಲಿ ಹರಡುತ್ತದೆ, ವೈಬ್ರೇಷನ್ ಹರಡುತ್ತದೆ. ಆ ವೈಬ್ರೇಷನ್ ಹರಡಿದಾಗ ಆ ವೈಬ್ರೇಷನ್ ಕೂಡ ನಮ್ಮ ಸಫಲತೆಯಲ್ಲಿ ನಮಗೆ ವಿಘ್ನ ಆಗ್ತದೆ. ಅದಕ್ಕೋಸ್ಕರ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನನ್ನಿಂದ ಆಗೇ ಆಗ್ತದೆ, ನಾನು ಮಾಡೇ ಮಾಡ್ತೀನಿ, ಈ ಕಾರ್ಯ ಆಗೇ ಬಿಟ್ಟಿದೆ ಅನ್ನುವಂತಹ ಒಳ್ಳೆ ಶುಭ ಸಂಕಲ್ಪ, ಶುಭ ವಿಚಾರ ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅದ್ರ ಜೊತೆಗೆ ನಾವು ಆ ಕಾರ್ಯದಲ್ಲಿ ಸಫಲತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೋಸ್ಕರ ನಾವು ಸಮಯವನ್ನ
ಮೀಸಲಿಡಬೇಕು. ಕೆಲವೊಮ್ಮೆ ನಮಗೆ ಸಫಲತೆ ಬೇಕು, ಕಾರ್ಯ ಆಗಬೇಕು ಅನ್ನೋ ಇಚ್ಛೆ ಇರ್ತದೆ, ಆದ್ರೆ ನಾವು ಅದಕ್ಕೋಸ್ಕರ ಸಮಯ ಕೊಡ್ಲಿಕ್ಕೆ ರೆಡಿನೇ ಇರೋದಿಲ್ಲ. ಹೌದು. ಬರೀ ಪ್ಲಾನ್ ಮಾಡ್ತಿರ್ತೀವಿ. ದಿನ ಪ್ಲಾನ್ ಮಾಡಿದ್ಮೇಲೆ ಅಲ್ಲೇನೋ ಮತ್ತೊಂದು ಕೆಲಸ ಬಂದ ತಕ್ಷಣ ಈ ಕೆಲಸವನ್ನ ಸೈಡಿಗಿಟ್ಟು ಆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಆ ಕೆಲಸದಲ್ಲಿ ಬ್ಯುಸಿ ಆದ ತಕ್ಷಣ ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀವೋ ಅದಕ್ಕೆ ಕರೆಕ್ಟಾಗಿ ಟೈಮನ್ನ ಕೊಡದೇ ಇದ್ದಾಗ ಆಗ್ಲೂ ನಮಗೆ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹೇಗೆ ವಿದ್ಯಾರ್ಥಿಗಳು ಓದುವಂತಹ ಸಮಯದಲ್ಲಿ ತಮ್ಮ ಸಮಯವನ್ನ ಓದ್ಲಿಕ್ಕೆ ಮೀಸಲಾಗಿಟ್ರೆ ಅವರಿಗೆ ಓದೋದ್ರಲ್ಲಿ ಏನ್ ಸಿಗ್ತದೆ, ಸಕ್ಸಸ್ ಸಿಗ್ತದೆ. ಅವ್ರೇನಾದ್ರೂ ಓದುವಂತಹ ಸಮಯದಲ್ಲಿ ಓದೋದಕ್ಕೆ ಸಮಯವನ್ನ ಮೀಸಲಾಗಿಡದೆ ನಾಳೆ ಓದೋಣ, ನಾಡ್ದು ಓದೋಣ ಅಂತ ಬೇರೆ ಬೇರೆ ಕೆಲಸದಲ್ಲಿ, ಆಟದಲ್ಲಿ ತಮ್ಮ ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ರೆ ಒಂದು ದಿನ ಅವ್ರು ಸಫಲತೆ ಪಡ್ಕೊಳ್ಬೇಕು ಅಂದಾಗ ಅವ್ರಿಗೇನಾಗಲ್ಲ, ಸಫಲತೆ ಸಿಗೋದಿಲ್ಲ. ಒಳಗಡೆ ಗುರಿ ಇರ್ತದೆ, ಸಂಕಲ್ಪ ಇರ್ತದೆ, ಅದಕ್ಕೋಸ್ಕರ ನಾವು ಸಮಯ ಕೂಡ ಕೊಡ್ಬೇಕು. ನಮಗೆ ಇಡೀ ದಿನ ಟೈಮ್ ಆಗಿಲ್ಲ ಅಂದ್ರೆ ರಾತ್ರಿನಾದ್ರೂ ನಾವೇನ್ ಮಾಡ್ಬೇಕು, ಸಮಯ ಕೊಡ್ಬೇಕು. ನಾವು ಯಾವ ಕಾರ್ಯ ಮಾಡ್ಕೋಬೇಕು ಅಂತ ಇದ್ದೀವೋ ಆ ಕಾರ್ಯಕ್ಕೋಸ್ಕರ ಹೆಚ್ಚು ಸಮಯವನ್ನ ಕೊಟ್ಟಾಗ, ಸಮಯ ಮತ್ತು ಸಂಕಲ್ಪ ಇದ್ರೆ ಅಸಂಭವ ಅನ್ನುವಂಥದ್ದು ಈ ಜಗತ್ನಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಈಗ ದೃಢ ಸಂಕಲ್ಪ ಮಾಡಿ ನಾವು ಸಫಲತೆ ಬೇಕು ಅಂತ ಡಿಸೈಡ್ ಮಾಡಿ ಅದನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವ್ ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ಆ ಸಫಲತೆ ಸಿಕ್ಕೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ವಾಸ್ತವದಲ್ಲಿ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಸಫಲತೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಒಳಗಡೆ ದೃಢತೆ ಇಲ್ಲ ಅಂತಾನೆ ಅರ್ಥ. ನಮ್ಮಲ್ಲಿ ದೃಢ ಸಂಕಲ್ಪ ಇದ್ರೆ ಜೀವನದಲ್ಲಿ ಅಸಂಭವ ಅನ್ನೋದು ಏನೂ ಇಲ್ಲ, ಸಹಜವಾಗಿ ಸಂಭವ ಆಗ್ತದೆ. ನಮ್ಮಲ್ಲಿ ದೃಢ ಸಂಕಲ್ಪ ಇದ್ರೆ ನಾವು ಸಫಲತೆ ಹಿಂದೆ ಹೋಗೋದು ಬೇಡ, ಸಫಲತೆನೇ ನಮ್ಮ ಹಿಂದೆ ಬರ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ, ದೃಢ ಸಂಕಲ್ಪ ಇದ್ರೆ ಸಫಲತೆನೇ ನಮ್ಮ ಹಿಂದೆ ಬರ್ತದೆ. ಆಗಲ್ಲ ಅನ್ನೋದು ಯಾವ ಕಾರ್ಯನೂ ಇಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ನಮಗೆ ಸಫಲತೆ ಪಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರೆ ಒಳಗಡೆ ಒಂದು ಗುರಿ ಇಲ್ಲ ಅಂತಾನೆ ಅರ್ಥ, ದೃಢತೆ ಇಲ್ಲ ಅಂತಾನೆ ಅರ್ಥ. ಕೆಲವ್ರ ಮನಸ್ಸು ಏನಾಗ್ತಾ ಇರ್ತದೆ, ಬಾರಿ ಬಾರಿಗೂ ಚೇಂಜ್ ಆಗ್ತಾ ಇರ್ತದೆ. ಹೌದು. ವರ್ತಮಾನ ಸಮಯದಲ್ಲಿ ಮನಸ್ಸು ಸ್ಟೇಬಲ್ ಆಗಿರ್ಬೇಕು. ಸಫಲತೆ ಸಿಗ್ಬೇಕಂದ್ರೆ ಮೊದಲನೇದಾಗಿ ಏನಾಗಿರ್ಬೇಕು, ಮನಸ್ಸು ಸ್ಥಿರ ಇರಬೇಕು. ಆಗ ನಮಗೆ ಆ ಕಾರ್ಯದಲ್ಲಿ ಸಫಲತೆ ಪಡ್ಕೊಳ್ಳಿಕ್ ಆಗ್ತದೆ. ಕೆಲವ್ರ ಮನಸ್ಸು ಬಾರಿ ಬಾರಿಗೂ ಚೇಂಜ್ ಆಗ್ತಾ ಇದ್ರೆ ಅವ್ರಿಗೆ ಯಾವ ಕಾರ್ಯದಲ್ಲೂ ಸಫಲತೆ ಪಡ್ಕೊಳ್ಳಿಕ್ ಆಗಲ್ಲ. ಉದಾಹರಣೆಗೆ ಒಬ್ಬ SSLC ಮುಗಿಸಿದಂತಹ ವಿದ್ಯಾರ್ಥಿ, ಅವನು ಫಸ್ಟ್ ಅನ್ಕೊಳ್ತಾನೆ ನಾನು ಸೈನ್ಸ್ ತಗೊಳ್ಬೇಕು ಕಾಲೇಜಲ್ಲಿ ಅಂತ. ತಗೊಳ್ತಾನೆ, 6 ತಿಂಗಳಾಗ್ತದೆ. ಮೊದ್ಲು ಅನ್ಕೊಂಡಿರ್ತಾನೆ ನಾನು ಸೈನ್ಸ್ ತಗೊಂಡು ಡಾಕ್ಟರ್ ಆಗ್ತೀನಿ ಅನ್ಕೊಂಡು ಓದ್ತಿರ್ತಾನೆ. 6 ತಿಂಗಳಾಗೋದ್ರಲ್ಲಿ ವಿಚಾರ ಬರ್ತದೆ ನನ್ನ ಕೈಯಲ್ಲಿ ಇದನ್ನು ಓದ್ಲಿಕ್ಕೆ ಆಗಲ್ಲ ಅನಿಸ್ತದೆ. 6 ತಿಂಗಳಾದ ತಕ್ಷಣ ಅದನ್ನ ಬಿಡ್ತಾನೆ, ಮತ್ತೆ ಆರ್ಟ್ಸ್ ತಗೊಳ್ತಾನೆ. ಅದನ್ನೊಂದು 6 ತಿಂಗಳು ಓದ್ತಾನೆ. ಅವನಿಗೆ ಅದು ಕೂಡ ಓದೋದು ಕಷ್ಟ ಅನಿಸ್ತದೆ. ಕಷ್ಟ ಅನಿಸಿದ ತಕ್ಷಣ ಅದನ್ನೂ ಬಿಡ್ತಾನೆ, ಮತ್ತೆ ವಿಚಾರ ಮಾಡ್ತಾನೆ ನಾನು ಕಂಪ್ಯೂಟರ್ ಕಲಿಬೇಕು ಅಂತ. ಕಂಪ್ಯೂಟರ್ ಕೋರ್ಸಿಗೆ ಹೋಗ್ತಾನೆ. ಕಂಪ್ಯೂಟರ್ ಕೋರ್ಸ್ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಅದು ನನ್ನ ಕೈಯಲ್ಲಿ ಆಗಲ್ಲ ಅನಿಸ್ತದೆ. ಕೊನೆಗೆ ITIಗೆ ಹೋಗೋಣ ಅನ್ಕೊಳ್ತಾನೆ. ಅದನ್ನೊಂದು 6 ತಿಂಗಳು ಹೋಗ್ತಾನೆ. ಕೊನೆಗೆ ಅದನ್ನೂ ಬಿಡ್ತಾನೆ. ಕೊನೆಗೆ ಯಾವುದೋ ಬಿಸ್ನೆಸ್ ಮಾಡೋಣ ಅಂತ ಹೋಗ್ತಾನೆ. 6 ತಿಂಗಳಾಗೋದ್ರಲ್ಲಿ ಅದನ್ನು ಬಿಡ್ತಾರೆ. ಅಂದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ಯಾವ ಕಾರ್ಯದಲ್ಲೂ ಏನ್ ಸಿಗಲ್ಲ, ಸಫಲತೆ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಅವರಿಗೆ ಒಂದೇ ಗುರಿ ಇಲ್ಲ. ನಮ್ಮ ಗುರಿ ಬಾರಿ ಬಾರಿಗೂ ಚೇಂಜ್ ಆಗ್ತಾ ಇದ್ರೆ, ನಮ್ಮ ಮನಸ್ಸು ಸ್ಥಿರವಾಗಿಲ್ಲದೆ ಇದ್ರೆ, ಮನಸ್ಸಿನಲ್ಲಿ ಬಾರಿ ಬಾರಿಗೂ ನನ್ನ ಬಗ್ಗೆನೇ ನನಗೆ ಸಂಶಯ ಬರ್ತಾ ಇದ್ರೆ, ಅಥವಾ ನನ್ನ ಕೈಯಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ ಅನ್ನುವಂತಹ ವಿಚಾರ ಒಳಗಡೆ ಉತ್ಪನ್ನ ಆದಾಗ ನಾವೇನ್ ಮಾಡ್ತೀವಿ, ಗುರಿಯನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಅನೇಕ ವಿದ್ಯಾರ್ಥಿಗಳನ್ನ ನಾವು ಈ ರೀತಿ ನೋಡ್ತಾ ಇದ್ದೀವಿ. ಬರೀ ಇದು ವಿದ್ಯಾರ್ಥಿಗಳ ಜೀವನದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಅವರಿಗೆ ಯಾಕೆ ಗುರಿಯನ್ನ ತಲುಪ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಒಂದೇ ಕಾರ್ಯದಲ್ಲಿ ದೃಢತೆ ಇಲ್ಲ. ದೃಢತೆನೇ ಸಫಲತೆಗೆ ಆಧಾರ. ಸಂಕಲ್ಪದಲ್ಲಿ ಏನಿರ್ಬೇಕು, ದೃಢತೆ ಇರಬೇಕು. ದೃಢತೆ ಅಂದ್ರೆ ಎಲ್ಲಿಯವರೆಗೂ ಅದಾಗೋದಿಲ್ವೋ ಹಗಲು ರಾತ್ರಿ ನಾನೇನ್ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಅನ್ನುವಷ್ಟು ದೃಢತೆ ಇದ್ರೆ ಯಾವ ಕಾರ್ಯನೂ ಏನಲ್ಲ, ಅಸಂಭವ ಅಲ್ಲ. ನಾವು ಬಾರಿ ಬಾರಿಗೂ ನಮ್ಮ ಸಂಕಲ್ಪವನ್ನ ಚೇಂಜ್ ಮಾಡ್ಕೊಳ್ತಾ ಇದ್ರೆ ನಾವು ಯಾವ ಕಾರ್ಯದಲ್ಲೂ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಈಗ ನಾವು ಅದೇ ದೃಢ ಸಂಕಲ್ಪ ಇಟ್ಟು ಪ್ರಯತ್ನ ಪಟ್ಟಿ ಮುಂದುವರಿತೀವಿ. ಒಬ್ಬನಿಗೆ ಸಿಗ್ತದೆ, ಇನ್ನೊಬ್ಬನಿಗೆ ಅದು ಯಶಸ್ಸು ಸಿಕ್ಕೋದಿಲ್ಲ. ಆಗ ಜನ ಹೇಳ್ತಾರೆ ಈ ಎರಡನೇವನು ಶ್ರಮ ಹಾಕಿದ್ದ, ಆದ್ರೆ ಅವನಿಗೆ ಅದೃಷ್ಟ ಇತ್ತು, ಅವನಿಗೆ ಸಿಕ್ತು, ಇವನಿಗೆ ಸಿಕ್ಲಿಲ್ಲ ಅಂತ. ಇದು ಇಬ್ರು ಶ್ರಮ ಹಾಕಿದ್ದಾರೆ. ಎರಡನೇವನು ಯಾರು ಸೋತೋದ ಯಶಸ್ಸು ಸಿಕ್ಲಿಲ್ಲ, ಅವನು ತುಂಬಾ ಶ್ರಮ ಹಾಕಿದ್ದಾನೆ, ಆದ್ರೂ ಅವನಿಗೆ ಸಿಕ್ಕೋದಿಲ್ಲ. ಆದ್ರೆ ಸಿಕ್ಕಿದವನಿಗೆ ಜನ ಏನ್ ಹೇಳ್ತಾರೆ, ಓ ಇವನಿಗೆ ಅದೃಷ್ಟ ಇತ್ತು, ಯಶಸ್ಸು ಸಿಕ್ತು ಅಂತಾರೆ. ಇದು ಹೇಗೆ ಅಂತ? ವಾಸ್ತವದಲ್ಲಿ ನೋಡಿದ್ರೆ ಸಫಲತೆ ಪ್ರಯತ್ನದಿಂದ ಸಿಗ್ತದೆ, ಅದೃಷ್ಟದಿಂದ ಸಿಗೋದಿಲ್ಲ. ಯಾವ ವಸ್ತುನೂ ಇಲ್ಲಿ ಈ ಜಗತ್ತಿನಲ್ಲಿ ಕರ್ಮ ಮಾಡದೆ ಏನೂ ಸಿಗಲ್ಲ. ಈ ಜಗತ್ತೇ ಒಂದು ಕರ್ಮ ಕ್ಷೇತ್ರ. ಇಲ್ಲಿ ಕರ್ಮ ಅನ್ನುವಂತಹ ಬೀಜವನ್ನ ಬಿತ್ತಿದ್ರೇನೆ ನಮಗೆ ಅದ್ರ ಪ್ರತಿಫಲ ಸಿಗೋದು. ನಾವೇನು ಕರ್ಮನೇ ಮಾಡದೆ
ನಮಗೆ ಫಲ ಬೇಕು ಅಂದ್ರೆ ಸಿಕ್ಕೋದಿಲ್ಲ. ಸಿಗೋದಿಲ್ಲ. ಇಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂದ್ರೆ ಅವಶ್ಯವಾಗಿ ನಮಗೆ ಸಫಲತೆ ಸಿಕ್ಕೇ ಸಿಗುತ್ತೆ. ಇವತ್ತು ವರ್ತಮಾನ ಜಗತ್ತಿನಲ್ಲಿ ಕೆಲವರಿಗೆ ಸಫಲತೆ ಸಿಗ್ತಾ ಇಲ್ಲ ಅಂದ್ರೆ ನೀವೇನ್ ಹೇಳಿದ್ರಿ, ಅವ್ರ ಅದೃಷ್ಟದಲ್ಲಿ ಇತ್ತು ಅವರಿಗೆ ಸಿಕ್ತು, ನಮ್ಮ ಅದೃಷ್ಟದಲ್ಲಿ ಇಲ್ಲ ಅದಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂತ ನಾವೇನ್ ಹೇಳ್ತಾ ಇದ್ದೀವಿ. ನಮಗೆ ಸಿಗ್ತಾ ಇಲ್ಲ ಅಂದ್ರೆ ಒಳಗಡೆಯಿಂದ ಮೊದ್ಲೇ ನಾವೇನ್ ವಿಚಾರ ಮಾಡ್ತಿದ್ದೀವಿ ಅಂದ್ರೆ ಅವ್ರ ಅದೃಷ್ಟ ಚೆನ್ನಾಗಿದೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಆಲ್ರೆಡಿ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ನಾವು ಫಿಕ್ಸ್ ಆಗಿ ಅನ್ಕೊಳ್ತಿದ್ದೀವಿ ನನ್ನ ಕೈಯಲ್ಲಿ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಈಗ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವನೇನಾದ್ರೂ ಬಡತನ ಇರುವಂತಹ ಮನೆಯಲ್ಲಿ ಹುಟ್ಟಿದ್ರೆ, ಅವನು ತನ್ನ ಫ್ರೆಂಡ್ಸ್ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ, ಆ ಹುಡುಗ ತನ್ನ ಫ್ರೆಂಡ್ಸ್ ಅನ್ನ ನೋಡಿ ವಿಚಾರ ಮಾಡ್ತಾನೆ, ನನ್ನ ಫ್ರೆಂಡ್ಸ್ ಬಹಳ ಅದೃಷ್ಟವಂತರು, ಯಾಕೆಂದ್ರೆ ಶ್ರೀಮಂತರ ಮನೇಲಿ ಹುಟ್ಟಿದ್ದಾರೆ, ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ, ಅದಕ್ಕೆ ನಾನು ಏನಾಗಿದ್ದೀನಿ ಬಡವ್ರ ಮನೇಲಿ ಹುಟ್ಟಿದ್ದೀನಿ ಅಂತ ಅಲ್ಲಿಂದನೇ ಏನ್ ಸ್ಟಾರ್ಟ್ ಮಾಡ್ತಾನವನು, ತನ್ನ ವಿಚಾರವನ್ನ ಮನಸ್ಸಿನಲ್ಲಿ ದೃಢ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾನೆ. ಅವರು ಶ್ರೀಮಂತರು, ಅವ್ರ ಅದೃಷ್ಟವಂತರು, ನನ್ನ ಅದೃಷ್ಟ ಸರಿ ಇಲ್ಲ ಅಂತ. ಕೊನೆಗೆ ಸ್ಕೂಲಿಗೆ ಸೇರಿದ್ರೆ ಅವನ ಫ್ರೆಂಡ್ಸು ಕಾನ್ವೆಂಟಿಗೆ ಸೇರ್ತಾರೆ, ಇವನು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ತಾನೆ. ಅವಾಗ್ಲೂ ವಿಚಾರ ಮಾಡ್ತಾನೆ, ಅವ್ರ ಅದೃಷ್ಟ ಚೆನ್ನಾಗಿದೆ ಅದಕ್ಕೆ ಅವರು ಪ್ರೈವೇಟ್ ಸ್ಕೂಲಿಗೆ ಸೇರಿದ್ರು, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅದಕ್ಕೆ ನಾನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿದೆ. ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಇಂಗ್ಲಿಷ್ ಮೀಡಿಯಮಿಗೆ ಹೋಗಿರ್ತಾರೆ, ಇವನು ಕನ್ನಡ ಮೀಡಿಯಮಿಗೆ ಹೋಗಿರ್ತಾನೆ. ಅವಾಗ್ಲೂ ಏನ್ ವಿಚಾರ ಮಾಡ್ತಾನೆ, ಅವ್ರ ಅದೃಷ್ಟ ಚೆನ್ನಾಗಿದೆ ಅದಕ್ಕೆ ಅವ್ರಿಗೆ ಇಂಗ್ಲಿಷ್ ಮೀಡಿಯಮು, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅದಕ್ಕೆ ನನಗೆ ಕನ್ನಡ ಮೀಡಿಯಂ. ಕೊನೆಗೆ ಓದಿ ಬೆಳೀತಾ ದೊಡ್ಡವರಾಗಬೇಕಾದ್ರೆ ಅವರೆಲ್ಲ ಫಸ್ಟ್ ಬರ್ತಾರೆ, ಇವನು ಜಸ್ಟ್ ಪಾಸ್ ಆಗ್ತಾನೆ. ಅವಾಗ್ಲೂ ವಿಚಾರ ಮಾಡ್ತಾನೆ, ಅವ್ರ ಅದೃಷ್ಟ ಚೆನ್ನಾಗಿದೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಕೊನೆಗೆ ಒಂದು ಡಿಗ್ರಿ ಮುಗಿದ್ಮೇಲೆ ಅವರಿಗೆಲ್ಲ ಒಳ್ಳೆ ಜಾಬ್ ಸಿಗ್ತದೆ, ಇವನಿಗೆ ಅದೇ ಆಫೀಸಲ್ಲಿ ಒಂದು ಸಾಮಾನ್ಯ ಕೆಲಸ ಸಿಗ್ತದೆ. ಅವಾಗ್ಲೂ ಏನು ವಿಚಾರ ಮಾಡ್ತಾನೆ, ಅವ್ರ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೆ ಅವ್ರಿಗೆ ಒಳ್ಳೆ ಜಾಬ್ ಸಿಕ್ತು, ನನ್ನ ಅದೃಷ್ಟ ಸರಿ ಇರಲಿಲ್ಲ ಅದಕ್ಕೆ ನನಗೆ ಒಳ್ಳೆ ಜಾಬ್ ಕೂಡ ಸಿಗ್ಲಿಲ್ಲ. ಮುಂದವರಿಗೆ ಒಂದು ಫ್ಯಾಮಿಲಿ ಸಿಕ್ಕರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಯಾಕೆಂದ್ರೆ ಅವ್ರ ಅದೃಷ್ಟ ಚೆನ್ನಾಗಿದೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನನ್ನ ಫ್ಯಾಮಿಲಿ ಕೂಡ ಚೆನ್ನಾಗಿಲ್ಲ. ನಾಳೆ ಮಕ್ಕಳು ಹುಟ್ಟಿದ್ರು ಏನಂತಾರೆ, ಅವ್ರ ಮಕ್ಕಳು ಬಹಳ ಒಳ್ಳೆಯವರು ಯಾಕೆಂದ್ರೆ ಅವ್ರ ಅದೃಷ್ಟ ಚೆನ್ನಾಗಿದೆ, ನನ್ನ ಮಕ್ಕಳು ಒಳ್ಳೆಯವರಿಲ್ಲ ಯಾಕೆಂದ್ರೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಎಲ್ಲಿಂದ ಫಿಕ್ಸ್ ಮಾಡ್ಕೊಂಡ್ವಿ ನಾವು ಇದನ್ನ? ಸ್ಟಾರ್ಟಿಂಗ್ ಇಂದ ನಮ್ಮ ಮನಸ್ಸಿನಲ್ಲಿ ನಾವೊಂದು ಸಂಕಲ್ಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ನಾವೊಂದು ದೃಢ ವಿಚಾರ ಮಾಡಿದ್ವಿ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಾನು ಏನ್ ಮಾಡ್ಲಿಕ್ಕೆ ಹೋದ್ರು ನನ್ನ ಕೈಯಲ್ಲಿ ಆಗಲ್ಲ. ಯಾಕಾಗಲ್ಲ? ನಾನು ಹುಟ್ಟಿರುವಂತಹ ವಾತಾವರಣ ಸರಿ ಇಲ್ಲ, ಅವ್ರು ಹುಟ್ಟಿರುವಂತಹ ವಾತಾವರಣ ಚೆನ್ನಾಗಿದೆ, ಅವರಿಗೆಲ್ಲ ವ್ಯವಸ್ಥೆಗಳು ಸಿಕ್ಕಿದೆ, ನನಗೇನು ವ್ಯವಸ್ಥೆ ಸಿಕ್ಕಿಲ್ಲ ಅದಕ್ಕೆ ನನ್ನ ಅದೃಷ್ಟ ಸರಿ ಇಲ್ಲ ಅನ್ಕೊಂಡು ನಾವು ಪ್ರತಿದಿನ ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಹೇಳಿ ನಾವು ಒಂದೇ ವಿಚಾರವನ್ನ ಮಾಡ್ತಾ ಇದ್ರೆ ನಾವು ಏನ್ ಕರಿತೀವೋ ಅದೇ ನಮ್ಮ ಹತ್ರ ಬರ್ತದೆ. ಹೌದು. ನಾವು ಬಾರಿಗೂ ನನ್ನ ಅದೃಷ್ಟ ಚೆನ್ನಾಗಿದೆ ಅಂದ್ರೆ ಅದೃಷ್ಟ ನನ್ನ ಹತ್ರ ಬರ್ತದೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ದುರಾದೃಷ್ಟ ಬರ್ತದೆ. ಅದನ್ನ ಕರಿತಿರೋರು ಯಾರು? ನಾವೇ ಬಾರಿಗೂ ನನ್ನ ಅದೃಷ್ಟ ಚೆನ್ನಾಗಿಲ್ಲ ನನ್ನ ದುರಾದೃಷ್ಟವಂತ ಅನ್ಕೊಂಡು ದುರಾದೃಷ್ಟವನ್ನ ಕರಿತಾ ಇದ್ದೀವಿ. ವಾಸ್ತವದಲ್ಲಿ ಇದನ್ನೇನು ನೋಡಿ ನನ್ನ ಅದೃಷ್ಟ ಸರಿ ಇಲ್ಲ ಅನ್ಕೊಂಡ್ವಿ ನಾವು, ವಾತಾವರಣ ನೋಡಿ. ಆದ್ರೆ ಎಷ್ಟೋ ಇಂತಹ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿದ್ದೀವಿ, ಅವರಿಗೆ ಓದ್ಲಿಕ್ಕೂ ಅವಕಾಶ ಇಲ್ಲ, ಮನೇಲಿ ಏನು ವ್ಯವಸ್ಥೆ ಇಲ್ಲ, ಎಲ್ಲೋ ಸ್ಟ್ರೀಟ್ ಲೈಟ್ ಕೆಳಗಡೆ ಕುತ್ಕೊಂಡು ಓದಿ ಅವರು ದೊಡ್ಡ ಮಹಾನ್ ವ್ಯಕ್ತಿಗಳಾಗಿರುವಂತಹ ಅನೇಕ ಕಥೆಗಳನ್ನ ನಾವು ಕೇಳಿದ್ದೀವಿ. ಅವ್ರೇನ್ ಅನ್ಕೊಳ್ಳಿಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಅವ್ರು ವಿಚಾರ ಮಾಡ್ಲಿಲ್ಲ. ಅವ್ರಿಗೇನಿತ್ತು, ಯಾವ ಕಂಡೀಷನ್ ಅಲ್ಲೂ ನಾನು ಏನ್ ಮಾಡ್ಬೇಕು, ಸಫಲತೆಯನ್ನ ಪಡ್ಕೊಳ್ಳೇಬೇಕು, ನಾನು ಗುರಿಯನ್ನ ತಲುಪಲೇಬೇಕು, ನಾನು ಎಂತಹ ವಾತಾವರಣದಲ್ಲಿ ಹುಟ್ಟಿದ್ದೀನೋ ಅದೇ ವಾತಾವರಣದಲ್ಲಿ ಪರ್ಮನೆಂಟ್ ಆಗಿರಬಾರ್ದು, ನಾನು ಏನಾದ್ರೂ ಒಂದು ಸಾಧನೆಯನ್ನ ಮಾಡಿ ತೋರಿಸ್ಬೇಕು ಅನ್ನೋ ಗುರಿ ಇರೋ ಕಾರಣ ಅವರು ಮಹಾನ್ ವ್ಯಕ್ತಿಗಳಾದ್ರು. ನಾವು ಬಾರಿಗೂ ಅದೃಷ್ಟ ಸರಿ ಇಲ್ಲ ಅಂತ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮಲ್ಲಿ ದೃಢತೆ ಇಲ್ಲ, ಅದಕ್ಕೆ ಯಾವ್ದ್ರ ಮೇಲೆ ಹಾಕ್ಬಿಡ್ತೀವಿ, ಅದೃಷ್ಟದ ಮೇಲೆ ಹಾಕಿ ನಾವು ಪ್ರಯತ್ನ ಪಡದೆ ಪರಿಶ್ರಮ ಪಡದೆ ಲಾಸ್ಟಿಗೆ ಏನಂದ್ಬಿಡ್ತೀವಿ, ಅವ್ರ ಅದೃಷ್ಟ ಚೆನ್ನಾಗಿತ್ತು ನನ್ನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅಂತ. ಆಕ್ಚುಲಿ ಎಂತಹ ವ್ಯಕ್ತಿ ಬೇಕಾದ್ರೂ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ನಾವೆಷ್ಟೋ ಇಂತಹ ವ್ಯಕ್ತಿಗಳನ್ನ ನೋಡ್ತೀವಿ, ಅವ್ರಿಗೆ ಕಾಲೇ ಇರೋದಿಲ್ಲ ಆದ್ರೂ ಸ್ವಿಮ್ ಮಾಡ್ತಾರೆ, ಅಂಥದ್ರಲ್ಲಿ ಅವ್ರು ನಂಬರ್ 1 ಅಲ್ಲಿ ಬರ್ತಾರೆ. ಅಂದ್ರೆ ನಾವೇನ್ ನೆಪಗಳನ್ನ ಹೇಳ್ತಿದ್ದೀವಲ್ಲ, ಈ ಕಾರಣದಿಂದ ನನಗೆ ಆಗ್ತಾ ಇಲ್ಲ ಅನ್ನೋದು ಅದು ನೆಪ ಅಷ್ಟೇ. ಗುರಿ ಇದ್ರೆ ಯಾವುದೂ ಅಸಂಭವ ಅಲ್ಲ. ಜೀವನದಲ್ಲಿ ಯಶಸ್ಸು ಬೇಕು ಅಂತ ಒಂದು ಏಮ್ ಇಟ್ಕೊಂಡು ಯಶಸ್ಸು ಪಡಿತೀವಿ. ಈಗ ನಾನು ಡಾಕ್ಟರ್ ಆಗ್ಬೇಕು ಅಥವಾ ನಾನು ಪೊಲೀಸ್ ಆಗ್ಬೇಕು ಅಂತ ಒಂದು ಯಶಸ್ಸು ಸಿಕ್ತು ನನಗೆ. ಆದ್ರೆ ಚಿಕ್ಕಂದಿನಿಂದ ಅದು ಒಂದು ಏಮ್ ಇತ್ತು. ನಾವು ನೋಡಿದಾಗ ಪೊಲೀಸು ಅಥವಾ ಡಾಕ್ಟರ್ ನೋಡಿದ ಕೂಡಲೇ ಡಾಕ್ಟರ್ ದೊಡ್ಡ ವ್ಯಕ್ತಿ, ಹೆಸರು ಬರುತ್ತೆ ಅನ್ನೋ ಒಂದು ಹುಚ್ಚಲ್ಲಿ ನಾವು ಒಂದು ಅಚೀವ್ ಮಾಡಿದ್ವಿ. ನಾನೀಗ ಪೊಲೀಸ್ ಆಗಿದ್ದೀನಿ. ಪೊಲೀಸ್ ಆದ್ಮೇಲೆ ನನಗೆ ಅದರದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಅಲ್ಲಿ ಆ ಒತ್ತಡ, ಜೊತೆಯಲ್ಲಿರೋರು ಮೇಲಧಿಕಾರಿಗಳು ಒತ್ತಡ ಅದೆಲ್ಲ ಬಂದಾಗ
ಅಲ್ಲಿ ನಾವು ಕುಗ್ಗಿ ಹೋಗ್ತೀವಿ. ಇಷ್ಟು ದಿನ ಪೊಲೀಸ್ ಆಗ್ಬೇಕು ಅನ್ನೋ ಯಶಸ್ಸು ಸಿಕ್ತು, ಆದ್ರೆ ಆ ಪೊಲೀಸ್ ಆದ್ಮೇಲೆ ಆ ಒತ್ತಡಗಳಿಂದ ನಾನು ಕುಗ್ಗಿ ಹೋಗ್ತೀನಿ. ಆಗ ಏನ್ ಮಾಡ್ಬೇಕು? ವಾಸ್ತವದಲ್ಲಿ ನೋಡಿದ್ರೆ ನಾನು ಎಲ್ಲಿ ಕುಗ್ಗು ಹೋಗ್ತಾ ಇದ್ದೀನೋ ಅದು ಸಫಲತೆನೇ ಅಲ್ಲ. ಅದೇ ನಾವ್ ಅನ್ಕೊಂಡ್ವಿ ನನ್ನ ಜೀವನದಲ್ಲಿ ನಾನು ಡಾಕ್ಟರ್ ಆಗ್ಬಿಟ್ರೆ ನನಗೆ ಸಫಲತೆ ಸಿಕ್ಬಿಡ್ತು, ಹೌದು. ನಾನೊಬ್ಬ ಪೊಲೀಸ್ ಆಗ್ಬಿಟ್ರೆ ನನಗೆ ಸಫಲತೆ ಸಿಕ್ಬಿಡ್ತು. ಆಕ್ಚುಲಿ ಸಫಲತೆ ಅಂದ್ರೆ ಅದಲ್ವೇ ಅಲ್ಲ. ಅದು ಕೇವಲ ನಮ್ಮ ಒಂದು ವೃತ್ತಿ ಅಷ್ಟೇ. ಹೌದು. ನಾವು ಕಷ್ಟಪಟ್ಟು ಓದಿ ಆ ಪೋಸ್ಟ್ ಅನ್ನ ಪಡ್ಕೊಂಡಿದ್ದೀವಿ. ಪಡ್ಕೊಂಡ ಮೇಲೂ ಅಲ್ಲಿಗೆ ಸಫಲತೆ ಮುಗ್ದಿಲ್ಲ. ಸಫಲತೆ ಜೀವನದ ಎಂಡ್ವರೆಗೂ ಇರ್ತದೆ. ಎಂಡ್ವರೆಗೂ ನಾವೇನ್ ಮಾಡ್ಬೇಕು, ಒಂದಾದ್ಮೇಲೆ ಒಂದು ಗುರಿಯನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಯಾರಿಗೆ ಗುರಿ ಇರ್ತದೋ ಅವರಲ್ಲಿ ಕುಗ್ಗಿ ಹೋಗೋದಿಲ್ಲ. ಯಾವಾಗ ನಾನು ಡಾಕ್ಟರ್ ಆಗ್ಬಿಟ್ಟೆ ಮುಗೀತು, ನಾನು ಏನ್ ಪಡ್ಕೊಳ್ಬೇಕಿತ್ತು ಅದು ನನಗೆ ಸಿಕ್ಬಿಡ್ತು ಅಂತ ಅಂದಾಗ ಅಲ್ಲಿಗೆ ನಾವೇ ಪುಲಿ ಸ್ಟಾಪ್ ಇಟ್ಬಿಟ್ವಿ. ಯಾವ್ದಕ್ಕೆ ಪುಲಿ ಸ್ಟಾಪ್ ಇಟ್ವಿ? ಸಫಲತೆಗೆ ಪುಲಿ ಸ್ಟಾಪ್ ಇಟ್ಬಿಟ್ವಿ. ನನ್ನ ಜೀವನದಲ್ಲಿ ಮುಗೀತು, ಇನ್ನು ಮುಂದೆ ನಾನು ಏನು ಮಾಡಲ್ಲ, ಏನು ಮಾಡಲ್ಲ ಅಂತ ಪುಲಿ ಸ್ಟಾಪ್ ಇಟ್ಮೇಲೆ ಮುಂದೆ ಏನಾಗ್ತದೆ ಅಂದ್ರೆ ಹೊಸ ಹೊಸ ಸಂಶೋಧನೆಗಳು ನಡೀತಾ ಇರ್ತದೆ. ನೆಕ್ಸ್ಟ್ ಬರುವಂತವ್ರು ಇವ್ರಿಗಿಂತ ಜಾಸ್ತಿ ಕಲ್ತಿರ್ತಾರೆ, ಜಾಸ್ತಿ ಇಂಟೆಲಿಜೆಂಟ್ ಇರ್ತಾರೆ. ಅಂತವ್ರು ಬಂದಾಗ ನಮಗೆ ಎಷ್ಟೋ ಗೊತ್ತಿರೋದಿಲ್ಲ, ಅವ್ರಿಗೆ ಇನ್ನೂ ಜಾಸ್ತಿ ಗೊತ್ತಿರ್ತದೆ. ಅವಾಗ ಏನಾಗ್ಬಿಡ್ತದೆ, ಅವ್ರ ಮುಂದೆ ನಾವು ಸಣ್ಣವರಾಗ್ಬಿಡ್ತೀವಿ. ಆಗ ನಮಗೆ ಒಳಗಡೆಯಿಂದನೇ ಒಂದು ನಾನು ಏನ್ ಮಾಡಿದ್ರು ನನಗೆ ಖುಷಿ ಇಲ್ಲ ಅನ್ನುವಂತಹ ಒಂದು ಒಳಗಡೆಯಿಂದನೇ ನೋವು ಸ್ಟಾರ್ಟ್ ಆಗ್ಬಿಡ್ತದೆ. ಯಾಕೆ ಅಂದ್ರೆ ನಾವೇನ್ ಮಾಡಿದ್ವಿ, ಅಲ್ಲಿಗೆ ಸಫಲತೆ ಸಿಕ್ಬಿಡ್ತು ಅಂತ ಪುಲಿ ಸ್ಟಾಪ್ ಇಟ್ಬಿಟ್ವಿ. ನಾವ್ ಅದನ್ನ ಪುಲಿ ಸ್ಟಾಪ್ ಇಡದೇ ಇದ್ರೆ ನಮಗೆ ನಮ್ಮ ಕಾರ್ಯದಲ್ಲಿ ಒತ್ತಡ ಅಂತ ಅನುಭವ ಆಗಲ್ಲ. ವರ್ತಮಾನ ಸಮಯದಲ್ಲಿ ಎಲ್ಲಾ ಕೆಲಸದಲ್ಲೂ ಟೆನ್ಷನ್ ಇದೆ. ಟೆನ್ಷನ್ ಇಲ್ಲದೆ ಇರೋ ಕೆಲಸನೇ ಇಲ್ಲ. ಆದ್ರೆ ನಾನು ಟೆನ್ಷನ್ ಅಲ್ಲಿ ಇರಬೇಕು ಇರಬಾರ್ದು ಅನ್ನೋದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ವಾತಾವರಣ ಹೇಗಿರ್ತದೆ, ನಮಗೆ ಟೆನ್ಷನ್ ಅನ್ನು ಹುಟ್ಟಿಸುವಂತಹ ವಾತಾವರಣನೇ ಇದೆ. ಇವತ್ತು ಎಲ್ಲವೂ ಸ್ಪೀಡ್ ಆಗಿ ನಡೀತಾ ಇರೋ ಕಾರಣ ನಾವು ಸ್ಪೀಡ್ ಆಗಿ ಹೋಗ್ಬೇಕು ಅಂತ ಹೋದಾಗ ಆಟೋಮೆಟಿಕ್ ಆಗಿ ಟೆನ್ಷನ್ ಹಾಗೆ ಆಗ್ತದೆ. ಆ ಟೆನ್ಷನ್ ಯುಗದಲ್ಲಿ ನಾವು ಇದ್ದೀವಿ ಅಂದ್ರೆ ನಾನು ಇಂತಹ ಟೆನ್ಷನ್ ಯುಗದಲ್ಲೂ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಏನ್ ಮಾಡ್ಬೇಕು, ಆ ಕಾರ್ಯವನ್ನ ಮಾಡ್ಬೇಕು. ಕೆಲವೊಮ್ಮೆ ಏನಾಗ್ತದೆ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕೆಲಸ ಜಾಸ್ತಿ ಇರ್ತದೆ, ಸಮಯ ಕಡಿಮೆ ಇರ್ತದೆ. ಆಗ ಒಳಗಡೆಯಿಂದ ಏನಾಗ್ತದೆ, ಟೆನ್ಷನ್ ಜಾಸ್ತಿ ಆಗ್ಬಿಡ್ತದೆ. ಆದ್ರೆ ನಾವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀವೋ ಅಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇವತ್ತು ಮೊದಲು ನಾವು ಆ ಕೆಲಸ ಸಫಲತೆ ಅನ್ಕೊಂಡು ಪಡ್ಕೊಂಡ್ವಿ. ನಾನು ಡಾಕ್ಟರ್ ಆಗ್ಬಿಟ್ರೆ ಯಶಸ್ಸು ಸಿಕ್ತು ನನಗೆ, ನಾನು ಪೊಲೀಸ್ ಆಗ್ಬಿಟ್ರೆ ನನಗೆ ಯಶಸ್ಸು ಸಿಕ್ತು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಅದನ್ನ ಪಡ್ಕೊಂಡ ಮೇಲೆ ನಮಗನಿಸ್ತು ನನಗೇನೂ ಸಿಕ್ಕೇ ಇಲ್ಲ. ಯಾಕೆ ಆ ರೀತಿ ಅನಿಸ್ತಾ ಇದೆ ಅಂದ್ರೆ ನಾವು ಯಾವುದನ್ನ ಯಶಸ್ಸು ಅನ್ಕೊಂಡಿದ್ವೋ ಅದು ವಾಸ್ತವದಲ್ಲಿ ಏನಲ್ಲ, ಯಶಸ್ಸಲ್ಲ. ವಾಸ್ತವದಲ್ಲಿ ಯಶಸ್ಸಿನ ಪರಿಭಾಷೆನೇ ಬೇರೆ ಇದೆ. ನಾವು ತಿಳ್ಕೊಂಡಿದ್ದೀವಿ ಒಂದು ಕೆಲಸ ಸಿಕ್ಕ ತಕ್ಷಣ ನಮಗೇನ್ ಸಿಕ್ಬಿಡ್ತು, ಯಶಸ್ಸು ಸಿಕ್ತು. ಕೆಲಸದಲ್ಲಷ್ಟೇ ಯಶಸ್ಸು ಸಿಕ್ತು. ಆದ್ರೆ ದಿನಾ ದಿನ ಅದೇ ಕೆಲಸ ಮಾಡ್ಬೇಕಾದ್ರೆ ಒಳಗಡೆಯಿಂದ ನನಗೇನ್ ಅನಿಸ್ತಾ ಇದೆಯಲ್ಲ, ನನಗೆ ನಿಜವಾಗ್ಲೂ ಸಫಲತೆ ಸಿಕ್ಕಿಲ್ಲ ಅಂತ ಅನಿಸ್ಬೇಕಾದ್ರೆ ಆ ಕೆಲಸನೇ ನನಗೊಂದು ದೊಡ್ಡ ಹೊರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಕೆಲಸ ಹೊರೆ ಆಗ್ತದೆ ಅಂದ್ರೆ ಆ ಕೆಲಸದಲ್ಲಿ ನನಗೆ ಖುಷಿ ಇರಬೇಕು. ಆ ಕೆಲಸದಲ್ಲಿ ಖುಷಿ ಇಲ್ಲ ಅಂದ್ರೆ ಮಾಡೋ ಕೆಲಸ ಏನಾಗ್ಬಿಡ್ತದೆ, ಹೊರೆ ಆಗ್ತದೆ. ನೋಡೋರಿಗೆ ಅನಿಸ್ತಿರ್ತದೆ ಇವರೊಬ್ಬ ದೊಡ್ಡ ಡಾಕ್ಟ್ರು, ಇವರೊಬ್ಬರ ದೊಡ್ಡ ಪೊಲೀಸ್ ಆಫೀಸರ್ ಅಂತ ನೋಡೋರಿಗೆ ಅನಿಸ್ತಿರ್ತದೆ. ಆದ್ರೆ ಇವ್ರಿಗೆ ಒಳಗಡೆಯಿಂದ ಏನಾಗ್ತಿರ್ತದೆ, ಖುಷಿ ಇಲ್ಲ. ಆಂತರ್ಯದಲ್ಲಿ ಖುಷಿ ಇಲ್ಲ, ಒಳಗಡೆ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ. ಯಾಕೆಂದ್ರೆ ಅವರಿಗೆ ತಾವು ಮಾಡ್ತಾ ಇರೋ ಕೆಲಸದಲ್ಲಿ ಯಾವಾಗ ಖುಷಿ ಸಿಗೋದಿಲ್ವೋ ಆಗ ಕೆಲಸ ಹೊರೆ ಅಂತ ಅನುಭವ ಆದಾಗ, ಯಾವತ್ತು ನನಗೆ ಕೆಲಸದಿಂದ ಮುಕ್ತಿ ಸಿಗ್ತದೋ, ಸಾಕಾಗಿ ಬಿಟ್ಟಿದೆ ನನಗೆ, ಮಾಡಿ ಮಾಡಿ ಸಾಕಾಗಿದೆ, ನನಗೆ ಈ ಕೆಲಸದಿಂದನೇ ಏನ್ ಸಿಕ್ಕರೆ ಸಾಕು, ಮುಕ್ತಿ ಸಿಕ್ಕರೆ ಸಾಕು ಅನ್ನಿಸುವಷ್ಟು ಒಳಗಡೆಯಿಂದ ಏನಾಗ್ತಿರ್ತಾರೆ, ಅವರು ವಿಚಾರವನ್ನ ಮಾಡ್ತಾ ಇರ್ತಾರೆ. ಅಷ್ಟೊಂದು ಬೇಸರದ ಅನುಭವವನ್ನ ಮಾಡ್ತಿರ್ತಾರೆ. ಇಷ್ಟೊಂದು ಬೇಸರದ ಅನುಭವ ಯಾಕೆ ಅಂದ್ರೆ ಮೊದಲು ಯಾವ ಖುಷಿ ಇತ್ತೋ ನನಗೆ ಆ ಗುರಿಯನ್ನ ತಲುಪಬೇಕಾದ್ರೆ ಆ ಕೆಲಸ ಸಿಕ್ಕ ಮೇಲೆ ಏನಾಗ್ಬಿಡ್ತು, ಗುರಿ ತಲುಪಿಟ್ಟೆ ಅಂತ ನಾವೇನ್ ಪುಲಿ ಸ್ಟಾಪ್ ಇಟ್ವಲ್ಲ, ಆಗ ಖುಷಿ ಹೋಗ್ಬಿಡ್ತು. ಯಾವಾಗ ಖುಷಿ ಸಮಾಪ್ತಿ ಆಯ್ತು ಆಗ ಎಲ್ಲಾ ಕೆಲಸನೂ ಹೊರೆ ಅಂತ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಕೆಲಸನೇ ಜೀವನದಲ್ಲಿ ಒಂದು ದೊಡ್ಡ ಬಂಧನ ಅಂತ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ರೀತಿ ಬಂಧನ ಅಂತ ಅನುಭವ ಆಗಬಾರ್ದು. ಕೆಲಸದಲ್ಲಿ ಸದಾ ಖುಷಿ ಇರಬೇಕು ಅಂದ್ರೆ ನಾವು ಪ್ರತಿದಿನ ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನುವಂತಹ ಉತ್ಸಾಹವನ್ನ ಇಟ್ಕೊಳ್ಬೇಕು. ಯಾರ ಜೀವನದಲ್ಲಿ ಗುರಿ ಇರ್ತದೋ ಅವ್ರು ಎಂದೂ ಖುಷಿಯನ್ನ ಕಳ್ಕೊಳ್ಳೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ನಿರುತ್ಸಾಹಿಗಳಾಗೋದೇ ಯಾವಾಗ, ಏನೂ ಸಾಧಿಸ್ಬೇಕು ಅನ್ನೋ ಗುರಿ ಇಲ್ಲದೆ ಇದ್ದಾಗ. ಇನ್ನು ಕೆಲವೊಮ್ಮೆ ಈ ರೀತಿ ಯಾಕೆ ಆಗ್ತದೆ ಅಂದ್ರೆ ಇವರೇನೋ ಒಳ್ಳೆ ಗುರಿಯನ್ನ ತಲುಪಿದ್ರು ಇವರ ಗುರಿಯನ್ನ ನೋಡಿ ಯಾರು ಮಹಿಮೆ ಮಾಡೋರು ಇರೋದಿಲ್ಲ. ವಾತಾವರಣನೇ ಹೇಗಿರ್ತದೆ ಅಂದ್ರೆ ಯಾರೊಬ್ರು ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಏನ್ ಮಾಡ್ತಾ ಇಲ್ಲ,
ಹೊಗಳ್ತಾ ಇಲ್ಲ, ಪ್ರಶಂಸೆ ಕೊಡ್ತಾರೆ. ಪ್ರಶಂಸೆ ಮಾಡ್ತಾ ಇಲ್ಲ. ಮನೆಯವರೆಲ್ಲ ಯಾರು ಹೇಳ್ತಾ ಇಲ್ಲ ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಿದ್ದೀಯಾ, ನೀನು ಒಳ್ಳೇದೇನೋ ಅಚೀವ್ ಮಾಡಿದ್ದೀಯಾ ಅಂತ ಯಾರು ಹೇಳ್ತಾ ಇಲ್ಲ. ಅವಾಗ ಅವ್ರಿಗೆ ಅನಿಸ್ತದೆ ನಾನು ಇಷ್ಟು ಮಾಡಿ ಏನು ಲಾಭ ಆಯ್ತು, ಹೌದು, ನಾನು ಏನು ಮಾಡಿದ್ರು ನನಗೊಂದು ಲೈನ್ ಪ್ರಶಂಸೆ ಮಾಡೋರು ಯಾರು ಇಲ್ಲ ಅಂದ್ರೆ ನಾನು ಯಾಕೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಒಳಗಡೆ ಬಂದಾಗ ಅವ್ರು ತಮ್ಮಷ್ಟಕ್ಕೆ ತಾವೇ ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಏನಾಗ್ತದೆ, ಮುಂದೆ ಗುರಿ ಇರಲ್ಲ. ಗುರಿ ಇಲ್ಲದೆ ಇದ್ದಾಗ ಅವರಿಗೆ ತಾವು ಕೆಲಸ ಮಾಡ್ತಾ ಇದ್ರು ಆ ಕೆಲಸನೇ ಹೊರೆ ಅಂತ ಹೇಳಿ ಅನುಭವ ಆಗ್ತಾ ಇರ್ತದೆ. ಆದ್ರೆ ವರ್ತಮಾನ ಸಮಯದಲ್ಲಿ ನೀವೇನ್ ಹೇಳಿದ್ರಿ, ಫಸ್ಟ್ ಆ ಪೋಸ್ಟಿಗೆ ಹೋಗ್ತಾರೆ, ಅಲ್ಲಿ ವಾತಾವರಣವನ್ನ ನೋಡಿ, ಆ ಕಾರ್ಯದಲ್ಲಿರೋ ವಾತಾವರಣ ಮತ್ತೆ ಅಲ್ಲಿರುವಂತಹ ಪ್ರೆಷರ್ ಅನ್ನ ನೋಡಿದಾಗ ಅವ್ರಿಗೆ ನಾನು ಯಾಕಾದ್ರೂ ಬನ್ನೋ ಅಂತ ಹೇಳಿ ಅನಿಸ್ತದೆ. ಯಾರಿಗೆ ಅನಿಸ್ತದೆ ಅಂದ್ರೆ ಅವರಿಗೆ ಮೊದಲು ನಾನು ಏನ್ ಗುರಿ ಇಟ್ಕೊಂಡಿದ್ದೆ ಅನ್ನೋದು ಯಾರಿಗೆ ಮರ್ತು ಹೋಗ್ತದೋ ಅವ್ರಿಗೆ ಏನ್ ಅನಿಸ್ತದೆ, ನಾನು ಯಾಕಾದ್ರೂ ಈ ಕೆಲಸಕ್ಕೆ ಬನ್ನೋ. ಇವತ್ತು ಯಾವ ಕೆಲ್ಸಕ್ಕೆ ಹೋಗಿ, ಯಾವ ಕೆಲಸದಲ್ಲಿ ಇಲ್ಲ ಒತ್ತಡ, ಎಲ್ಲಾ ಕೆಲಸದಲ್ಲೂ ಟೆನ್ಷನ್ ಇದೆ. ಆದರೆ ಅಂತಹ ಟೆನ್ಷನ್ನ ವಾತಾವರಣದಲ್ಲೂ ನಾವು ಯಾವಾಗ ಮೆಡಿಟೇಷನ್ ಅನ್ನ ಮಾಡ್ತೀವೋ ಆ ಮೆಡಿಟೇಷನ್ ಏನ್ ಮಾಡ್ತದೆ ಅಂದ್ರೆ ಒತ್ತಡದ ವಾತಾವರಣದಲ್ಲೂ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತದೆ. ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಹೊರಗಡೆ ವಾತಾವರಣದಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ ನಮಗೆ ಒಳಗಡೆ ಟೆನ್ಷನ್ ಅನುಭವ ಆಗೋದಿಲ್ಲ. ಒಂದು ಸ್ಥಾನದಲ್ಲಿ ಏನಾದರೂ ಟೆನ್ಷನ್ ಆದರೆ ನಾವು 5 ನಿಮಿಷ ಶಾಂತವಾಗಿ ಕೂತ್ಕೊಂಡು ಏನು ಮಾಡಬೇಕು, ಆ ಟೆನ್ಷನನ್ನು ಅಲ್ಲೇ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅವಾಗ ಏನಾಗ್ತದೆ, ನೆಕ್ಸ್ಟು ಅದೇ ವಿಚಾರ ಒಳಗಡೆ ಇರೋದಿಲ್ಲ. ಅದನ್ನು ತೆಗೆದು ಹಾಕಿದ್ರೆ ನೆಕ್ಸ್ಟ್ ಆ ವಿಚಾರ ಇಲ್ಲದೆ ಇದ್ದಾಗ ಮತ್ತೆ ನೆಕ್ಸ್ಟ್ ನಮಗೇನಾಗೋದಿಲ್ಲ, ಅದ್ರ ವಿಚಾರದ ಬಗ್ಗೆ ಟೆನ್ಷನ್ ಆಗೋದಿಲ್ಲ. ಅಕ್ಕವ್ರೆ, ನೀವು ಹೇಳ್ದಾಗೆ ಒಂದು ಜಾಬ್, ಒಂದು ವೃತ್ತಿ ಸಿಕ್ಕವರ್ಗ ಅದು ನನ್ನ ಯಶಸ್ಸು ಅಂತ ನಂಬಿದ್ವಿ. ಆ ಸಿಕ್ಕಾದ್ಮೇಲೆ ಅಲ್ಲಿ ಬಂದಿದ್ದ ಒತ್ತಡನ ಮುಂದುವರ್ಸಕ್ಕೆ ಅದು ನನ್ನ ಯಶಸ್ಸು ಅಂತ ಅಂದ್ವಿ. ಆದ್ರೆ ನಿಜ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ನಿಜವಾದ ಯಶಸ್ಸು ಅಂದ್ರೆ ಏನು, ಅದನ್ನ ಹೇಗೆ ಪಡ್ಕೊಳ್ಳೋದು ನಾವು ಜೀವನದಲ್ಲಿ? ವಾಸ್ತವದಲ್ಲಿ ಇವತ್ತು ವ್ಯಕ್ತಿ ಏನು ಯಾವುದನ್ನ ಸಫಲತೆ ಅನ್ಕೊಂಡು ಹೋಗ್ತಾ ಇದ್ದಾನೋ ಅದು ನಿಜವಾದ ಸಫಲತೆನೇ ಅಲ್ಲ. ಯಾಕೆಂದ್ರೆ ನನಗೊಂದು ಕೆಲಸ ಸಿಕ್ಕರೆ ನನ್ನ ಜೀವನದಲ್ಲಿ ನನಗೇನು ಸಿಕ್ತು, ಸಫಲತೆ ಸಿಕ್ತು ಅಂತ ನಾವು ವಿಚಾರ ಮಾಡ್ತೀವಿ. ಕೆಲಸ ಸಿಕ್ಕ ತಕ್ಷಣನೇ ಸಫಲತೆ ಅಲ್ಲ. ಹೇಗೆ ಅಂದರೆ, ಒಬ್ಬ ಓದೋ ವಿದ್ಯಾರ್ಥಿ ಓದುವಂತಹ ಸಮಯದಲ್ಲಿ ಅವನಿಗೆ ನಿನ್ನ ಮನಸ್ಸು ಖುಷಿಯಲ್ಲಿದೆ, ನಾನೇನು ಖುಷಿಯಲ್ಲಿದ್ದೀಯಾ ಅಂತ ಕೇಳಿದರೆ ಆ ವಿದ್ಯಾರ್ಥಿ ಹೇಳ್ತಾನೆ, ಎಲ್ಲಿಯವರೆಗೂ ನನ್ನ ಜೀವನದಲ್ಲಿ ನಾನೇನಾದರೂ ಅಚೀವ್ ಮಾಡೋದಿಲ್ವೋ, ನನಗೆ ಸಫಲತೆ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಯಾವ ಕಂಡೀಷನಲ್ಲೂ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದೇ ಓದಿ ಆದಮೇಲೆ ಅವನಿಗೊಂದು ಒಳ್ಳೆ ಡಿಗ್ರಿ ಸಿಕ್ಕ ಮೇಲೆ ಈಗ ನೀನು ಖುಷಿಯಲ್ಲಿದ್ದೀಯಾ ಅಂತ ಅವನಿಗೆ ಕೇಳಿದರೆ, ಎಲ್ಲಿ ಒಳ್ಳೆ ನೌಕರಿ ಸಿಗೋವರೆಗೂ ಯಾವ ಕಂಡೀಷನಲ್ಲೂ ನಾನು ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯಾರ್ಥಿ ಹೇಳ್ತಾನೆ. ಒಳ್ಳೆ ನೌಕರಿ ಸಿಕ್ಕ ಮೇಲೆ ಈಗ ನೀನು ಖುಷಿಯಲ್ಲಿದ್ದೀಯಾ ಅಂತ ಕೇಳಿದರೆ, ನನಗೆ ಒಳ್ಳೆ ಪ್ರಮೋಷನ್ ಸಿಗೋವರೆಗೂ ನಾನು ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಪ್ರಮೋಷನ್ ಸಿಕ್ಕ ಮೇಲೆ ಈಗ ನೀನು ಖುಷಿಯಲ್ಲಿದ್ದೀಯಾ ಅಂತ ಕೇಳಿದರೆ, ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಗೋವರೆಗೂ ಖುಷಿಯಲ್ಲಿರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಕೊನೆಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕ ಮೇಲೆ ಈಗ ನೀನು ಖುಷಿಯಲ್ಲಿದ್ದೀಯಾ, ಈಗ ನಿನಗೆ ಸಫಲತೆ ಸಿಕ್ತಾ ಅಂತ ಅವ್ರಿಗೆ ಕೇಳಿದರೆ, ಎಲ್ಲಿ ಸಫಲತೆ? ಏನಾಗಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಆವಾಗ ನನ್ನ ಲೈಫಲ್ಲಿ ನಾನು ಸಫಲತೆಯನ್ನು ಪಡ್ಕೊಂಡಂತೆ. ಮಕ್ಕಳಿಗೂ ಒಳ್ಳೆ ಎಜುಕೇಷನ್ ಸಿಕ್ತು, ಈಗಾದರೂ ಸಫಲತೆ ಸಿಕ್ತಾ ಅಂತ ನಿನಗೆ ಕೇಳಿದರೆ, ಮಕ್ಕಳಿಗೆ ಒಳ್ಳೆ ಜಾಬ್ ಸಿಗಬೇಕು, ನಾಳೆ ಮಕ್ಕಳಿಗೆ ಒಳ್ಳೆ ಫ್ಯಾಮಿಲಿ ಸಿಗಬೇಕು. ಈ ರೀತಿ ನನಗೇನು ಸಫಲತೆ ಬೇಕಾಗಿದೆನೋ, ಯಶಸ್ಸು ಬೇಕಾಗಿದೆನೋ ಅದು ಈ ಕೆಲಸ ಆದಮೇಲೆ ಫಸ್ಟ್ ಓದುವಾಗ ಓದಿ ಮುಗಿದ್ಮೇಲೆ, ಆಮೇಲೆ ನೌಕರಿ ಸಿಕ್ಕ ಮೇಲೆ, ಆಮೇಲೆ ಫ್ಯಾಮಿಲಿ ಸಿಕ್ಕ ಮೇಲೆ, ಆಮೇಲೆ ಮಕ್ಕಳು ಓದಿದ್ಮೇಲೆ, ಹೀಗೆ ನಾವು ಸಫಲತೆಯನ್ನು ಮುಂದೆ ಹಾಕ್ತಾ ಒಂದು ಯಾವ ದಿನ ಬಂದ್ಬಿಡ್ತದೆ ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಅಂತಿಮ ದಿನ ಬಂದ್ಬಿಡ್ತದೆ. ಅವತ್ತಿನವರೆಗೂ ನನಗೇನು ಸಿಕ್ಕಿಲ್ಲ, ಸಫಲತೆ ಸಿಗ್ಲೇ ಇಲ್ಲ. ಯಾಕೆ ಸಿಗ್ಲಿಲ್ಲ? ನಾನೇನ್ ಮಾಡ್ತಾ ಹೋದೆ, ಮುಂದೆ ಹಾಕೊಂಡು ಹೋಗ್ತಾ ಇದ್ದೆ, ಈ ಕೆಲಸ ಆಗ್ಬೇಕು, ಅವಾಗ ಮಾತ್ರ ನನಗೆ ಸಫಲತೆ ಅಂತ ನಾನು ಅನ್ಕೊಂಡೆ. ವಾಸ್ತವದಲ್ಲಿ ಸಫಲತೆ ಅನ್ನೋ ಶಬ್ದದ ಅರ್ಥನೇ ಏನು ಅಂದ್ರೆ, ಸುಖ ದುಃಖ ಮಾನ ಅಪಮಾನ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಹೇಗಿರ್ಬೇಕು, ಎಲ್ಲ ಪರಿಸ್ಥಿತಿಯಲ್ಲೂ ಯಾರು ಸಮಾನ ಸ್ಥಿತಿಯನ್ನ ಇಟ್ಕೊಂಡಿರ್ತಾರೋ, ಸುಖ ಇದ್ರೂ ನನ್ನ ಸ್ಥಿತಿ ಒಂದೇ ಸಮಾನ, ದುಃಖ ಇದ್ರೂ ನನ್ನ ಸ್ಥಿತಿ ಒಂದೇ ಸಮಾನ, ಯಾರಾದ್ರೂ ಹೊಗಳ್ತಾ ಇದ್ರು ಅದೇ ಸ್ಥಿತಿ, ಯಾರಾದ್ರೂ ಅಪಮಾನ ಮಾಡ್ತಾ ಇದ್ರು, ನಿಂದನೆ ಮಾಡ್ತಾ ಇದ್ರು ಅದೇ ಸ್ಥಿತಿ, ನನ್ನ ಜೀವನದಲ್ಲಿ ನನಗೆಲ್ಲಾ ಸಿಕ್ಕರು ಅದೇ ಸ್ಥಿತಿ, ನಾನು ಎಲ್ಲಾ ಕಳ್ಕೊಂಡ್ರು ಅದೇ ಸ್ಥಿತಿಯಲ್ಲಿ ಇದ್ರೆ, ಲಾಭ ಆದ್ರೂ ಒಂದೇ ಸ್ಥಿತಿ, ನಷ್ಟ ಆದ್ರೂ ಒಂದೇ ಸ್ಥಿತಿ. ಯಾವಾಗ ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮ ಸ್ಥಿತಿ ಸಮಾನವಾಗಿರ್ತದೋ ಜೀವನದಲ್ಲಿ ಅದೇ ನಿಜವಾದ ಸಫಲತೆ. ಆದರೆ ಜನರು ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನ್ ಮಾಡ್ತಾ ಇದ್ದಾರೆ, ಸಫಲತೆ ಅಂದ್ರೆ ನಾನು ಏನೋ ಒಂದು ಸಾಧನೆಯನ್ನ ಮಾಡಿದ್ರೆ ನನಗೆ ಸಫಲತೆ ಸಿಕ್ಬಿಡ್ತು ಅಂತ ಅನ್ಕೊಳ್ತಾರೆ. ಆ ರೀತಿ ಸಾಧನೆ ಮಾಡಿದ ತಕ್ಷಣ ಸಫಲತೆ ಸಿಕ್ಬಿಟ್ರೆ ಅವ್ರ ಮುಂದೆ ಯಾವಾಗ್ಲೂ ಖುಷಿಯಲ್ಲೇ ಇರಬೇಕು. ಅವ್ರಿಗೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಖುಷಿಯಲ್ಲಿ
ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಮತ್ತು ಏನ್ ಸಿಕ್ಕಿಲ್ಲ, ಸಫಲತೆ ಸಿಕ್ಕಿಲ್ಲ. ಯಶಸ್ಸು, ಸಫಲತೆ ಅಂದ್ರೆ ಏನು ಅಂದ್ರೆ ಅದು ಸಿಕ್ಮೇಲೆ ನಾವು ಹೇಗಿರ್ಬೇಕು, ಯಾವಾಗ್ಲೂ ಖುಷಿಯಲ್ಲಿ ಇರಬೇಕು. ಅದಕ್ಕೆ ಯಾವುದಕ್ಕೆ ಯಶಸ್ಸು ಅಂತ ಕರಿತೀವಿ ಅಂದ್ರೆ ಸುಖ ದುಃಖ ಮಾನ ಅಪಮಾನ ಹಾನಿ ಲಾಭ ಎಲ್ಲದರಲ್ಲೂ ಯಾರು ಸಮಾನ ಸ್ಥಿತಿಯನ್ನ ಇಟ್ಕೊಂಡಿರ್ತಾರೋ ಅವರೇ ನಿಜವಾಗ್ಲೂ ಏನ್ ಪಡ್ಕೊಂಡಂಗೆ ಜೀವನದಲ್ಲಿ ಸಫಲತೆಯನ್ನ ಪಡ್ಕೊಂಡಂತೆ. ಇವತ್ತು ಎಲ್ಲ ಪಡ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಅನೇಕ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ತುಂಬಾ ಶ್ರೀಮಂತರು, ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿ ಇರುವಂತವ್ರು, ಅವ್ರ ಹತ್ರ ಎಲ್ಲ ಇದೆ, ಹಣ ಇದೆ, ಪದವಿ ಇದೆ, ಎಲ್ಲ ಇದೆ. ಅವ್ರಿಗೆ ಖುಷಿ ಇದೆನಾ ಅಂತ ನೋಡಿದ್ರೆ ಅವ್ರ ಹತ್ರ ಎಲ್ಲ ಇದ್ರೂ ಅವ್ರ ಜೀವನದಲ್ಲಿ ಏನಿಲ್ಲ, ಖುಷಿ ಇಲ್ಲ. ಅಂದ್ರೆ ಅವರಿಗೆ ಸಫಲತೆ ಸಿಕ್ಕಿದೆನಾ? ಹಾಗಿದ್ರೆ ಇಲ್ಲ. ಯಾರ ಜೀವನದಲ್ಲಿ ಖುಷಿ ಇದೆನೋ ಅವ್ರಿಗೆ ನಿಜವಾಗ್ಲೂ ಏನ್ ಸಿಕ್ಕಿದೆ, ಸಫಲತೆ ಸಿಕ್ಕಿದೆ ಅಂತ ಅರ್ಥ. ಇವತ್ತು ಎಲ್ಲಾ ಇರೋ ವ್ಯಕ್ತಿಯನ್ನ ನಾವು ನೋಡ್ತೀವಿ, ಎಲ್ಲ ಇದ್ರೂ ಅವ್ರಿಗೇನಿಲ್ಲ, ಖುಷಿ ಇಲ್ಲ. ಅದೇ ನಾವು ಒಬ್ಬ ಕಾಡಿನಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇರೋ ಒಬ್ಬ ಯೋಗಿಯನ್ನ, ಸನ್ಯಾಸಿಯನ್ನ, ಸಾಧುವನ್ನ ನೋಡ್ತೀವಿ. ಅವ್ರ ಹತ್ರ ಹಾಕೊಳ್ಳಿಕ್ ಒಳ್ಳೆ ಬಟ್ಟೆ ಇಲ್ಲ, ಇರ್ಲಿಕ್ಕೆ ಒಂದ್ ಒಳ್ಳೆ ಮನೆ ಇಲ್ಲ, ಅವ್ರ ಹತ್ರ ಊಟ ಮಾಡ್ಲಿಕ್ಕೆ ಒಳ್ಳೆ ಊಟ ಕೂಡ ಇಲ್ಲ. ಆದ್ರೆ ಅವ್ರ ಚೆಹರೆಯಲ್ಲಿ ಏನಿದೆ, ಆ ಖುಷಿ, ಆ ಸಂತುಷ್ಟತೆ ಸಹಜವಾಗಿ ನಮಗೆ ಕಾಣಿಸ್ತಾ ಇದೆ. ಯೋಗಿಗಳ ಚೆಹರೆಯಲ್ಲಿ, ಎಲ್ಲ ಇರೋ ವ್ಯಕ್ತಿಯ ಚೆಹರೆಯಲ್ಲಿ ಯಾವಾಗ್ಲೂ ಏನ್ ಕಾಣಿಸ್ತಾ ಇದೆ, ಚಿಂತೆ, ಟೆನ್ಷನ್ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿಬ್ಬರಲ್ಲಿ ನಿಜವಾಗ್ಲೂ ಸಫಲತೆ ಯಾರಿಗೆ ಸಿಕ್ಕಿದೆ? ಋಷಿ ಮುನಿಗಳು. ಅವ್ರ ಹತ್ರ ಏನೂ ಇಲ್ಲ, ಆದ್ರೆ ಅವರಿಗೆ ಖುಷಿ ಇದೆ. ಯಾಕೆ ಖುಷಿ ಇದೆ ಅಂದ್ರೆ ಅವರು ನಿಜವಾದ ಸಫಲತೆಯನ್ನ ಹೊರಗಡೆ ವಸ್ತುಗಳಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ, ಪದವಿಯಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಎಲ್ಲಿ ಹುಡ್ಕೊಳ್ಳಿಕ್ ಹೋದ್ರು? ಆಂತರ್ಯದಲ್ಲೇ ಅವರದನ್ನ ಹುಡ್ಕೊಳ್ಳಿಕ್ ಹೋಗಿದ್ದಕ್ಕೆ ಅವರ ಮನಸ್ಸು ಹೇಗಿದೆ, ಖುಷಿಯಲ್ಲಿದೆ, ತೃಪ್ತಿಯಲ್ಲಿದೆ, ಸಂತುಷ್ಟವಾಗಿದೆ. ಅಂದ್ರೆ ಸಫಲತೆ ಅಂದ್ರೆ ಯಾವುದು ಅಂದ್ರೆ ನಾನು ಯಾವ ಕಂಡೀಷನ್ ಅಲ್ಲಿ ಇದ್ದೀನೋ, ಎಂತಹ ಪರಿಸ್ಥಿತಿಯಲ್ಲಿ ಇದ್ದೀನೋ, ಎಂತಹ ಜನರ ಮಧ್ಯದಲ್ಲಿದ್ದೀನೋ ಆ ಎಲ್ಲಾ ವಾತಾವರಣದಲ್ಲೂ ನನ್ನ ಮನಸ್ಸು ಹೇಗಿರ್ಬೇಕು, ಶಾಂತವಾಗಿರ್ಬೇಕು, ಖುಷಿಯಲ್ಲಿರ್ಬೇಕು. ಅದು ಏನು, ಸಫಲತೆ. ಯಾರಾದ್ರೂ ಹೊಗಳ್ತಾ ಇದ್ರೆ ನನಗೆ ಸಫಲತೆ ಸಿಕ್ಬಿಡ್ತು, ಯಾರಾದ್ರೂ ಸ್ವಲ್ಪ ನಿಂದನೆ ಮಾಡಿದ ತಕ್ಷಣನೇ ನಾನು ಖುಷಿ ಕಳ್ಕೊಂಡ್ಬಿಟ್ಟೆ, ಕುಗ್ಗಿ ಹೋದೆ ಅಂದ್ರೆ ಅದು ಸಫಲತೆನಾ? ಅಲ್ಲ. ಅಲ್ಲ. ವರ್ತಮಾನ ಸಮಯದಲ್ಲಿ ಎಲ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ರಿಗೂ ಏನಿಷ್ಟ? ಪ್ರಶಂಸೆ ಇಷ್ಟ. ಯಾರಾದ್ರೂ ಹೊಗಳ್ತಾ ಇದ್ರೆ ಎಲ್ರೂ ಖುಷಿ ಪಡ್ತಾರೆ. ಒಂದು ಸೆಕೆಂಡ್ ಯಾರಾದ್ರೂ ಒಂದು ಶಬ್ದ ನಿಂದನೆ ಮಾಡಿದ್ರೆ ನಮ್ಮ ಮೂಡೇ ಆಫ್ ಆಗ್ಬಿಡ್ತದೆ. ನಮ್ಮ ಮೂಡ್ ಆಫ್ ಆಗ್ತಾ ಇದೆ ಅಂದ್ರೆ ಅರ್ಥ ಅವರು ಒಂದು ಶಬ್ದ ನನ್ನ ಸ್ಥಿತಿನೇ ಏರುಪೇರಿನಲ್ಲಿ ತರ್ತಾ ಇದೆ ಅಂದ್ರೆ ಅದು ನಿಜವಾದ ಸಫಲತೆ ಅಲ್ಲ. ಹಾಗಿದ್ರೆ ನಾವೇನ್ ಮಾಡ್ಬೇಕು, ಯಾವುದು ನಿಜವಾದ ಸಫಲತೆ ಆಗಿದೆನೋ ಅದನ್ನ ಅರ್ಥ ಮಾಡ್ಕೊಂಡು ಆ ಸಫಲತೆಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ವರ್ತಮಾನದಲ್ಲಿ ವ್ಯಕ್ತಿ ಎಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಇದ್ದನೋ, ಎಷ್ಟೆಲ್ಲ ಮಾತಿನಲ್ಲಿ ಸಫಲತೆ ಪಡ್ಕೊಳ್ಳಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದನೋ ಆ ವ್ಯಕ್ತಿಗೆ ನಾವು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರೆ, ಹಗಲು ರಾತ್ರಿ ಇಷ್ಟೊಂದು ಕಷ್ಟ ಯಾಕೆ ಪಡ್ತಿದ್ದೀಯಾ, ಇಷ್ಟೊಂದು ಸಾಧನೆಯನ್ನ ಯಾಕೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ, ಎಲ್ಲ ಸಾಧನೆ ಮಾಡಿದ್ರೆ, ಎಲ್ಲ ಕಾರ್ಯದಲ್ಲೂ ಸಫಲತೆ ಪಡ್ಕೊಂಡ್ರೆ, ಯಶಸ್ಸನ್ನ ಪಡ್ಕೊಂಡ್ರೆ ನಾನು ಮುಂದೆ ಆರಾಮಾಗಿ ಇರಬಹುದು ಅಂತ ಏನ್ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ವಿಶ್ವ ವಿಜೇತ ಅನ್ಸ್ಕೊಂಡಂತಹ ಅಲೆಕ್ಸಾಂಡರ್ ಒಮ್ಮೆ ಏನ್ ಮಾಡ್ತಾ ಇದ್ದ, ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಅವನು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅವನ ಬಾಲ್ಯದ ಒಬ್ಬ ಸ್ನೇಹಿತ ನದಿ ತೀರದಲ್ಲಿ ಒಂದು ಮರಳಿನ ರಾಶಿ ಇತ್ತು, ಆ ರಾಶಿಯ ಮೇಲೆ ಮಲಗಿದ್ದ. ಅವನು ಅಲೆಕ್ಸಾಂಡರ್ನ ನೋಡಿ ಮಾತಾಡಿಸ್ತಾ, ಆ ಸ್ನೇಹಿತ ಅಲೆಕ್ಸಾಂಡರ್ನ ಮಾತಾಡಿಸ್ತಾ, ಅಲೆಕ್ಸಾಂಡರ್ಗೂ ಗೊತ್ತಾಯ್ತು ಇವನ ನನ್ನ ಬಾಲ್ಯದ ಸ್ನೇಹಿತ ಅಂತ. ಇವನು ಮಾತಾಡಿಸ್ದಾಗ ಆ ಉಸುಕಿನ ರಾಶಿಯ ಮೇಲೆ ಮಲಗಿರುವಂತಹ ವ್ಯಕ್ತಿ ಅಲೆಕ್ಸಾಂಡರ್ನ ಕೇಳ್ದ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದ್ರೆ, ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀಯ. ಯಾಕೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೀಯಾ ಅಂತ ಅವನು ಕೇಳಿದ್ರೆ, ನಾನು ವಿಜಯಿ ಆಗ್ಬೇಕು. ವಿಜಯಿಯಾಗಿ ಏನ್ ಮಾಡ್ತೀಯ? ಅವಾಗ ಅವನು ಹೇಳ್ದ, ಎಲ್ಲಾ ರಾಜ್ಯವನ್ನ ಗೆದ್ದು ನಾನು ಆಮೇಲೆ ಆರಾಮಾಗಿ ಇರಬಹುದು, ಆರಾಮಾಗಿರ್ಲಿಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ರಾಜ್ಯವನ್ನ ಗೆದ್ದು ವಿಶ್ವ ವಿಜೇತ ಅನ್ಸ್ಕೊಳ್ಳಿಕ್ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವನಂದ. ಆಗ ಆ ಮರಳಿನ ರಾಶಿಯ ಮೇಲೆ ಮಲಗಿರುವಂತ ಅವನ ಸ್ನೇಹಿತ ಹೇಳ್ದ, ಬರೀ ಆರಾಮಾಗಿರ್ಲಿಕ್ಕೋಸ್ಕರ ನೀನ್ ಇಷ್ಟು ಕಷ್ಟ ಪಡ್ಬೇಕಾ, ಇಷ್ಟೊಂದು ಯುದ್ಧ ಮಾಡ್ಬೇಕಾ, ಇಷ್ಟು ಕಷ್ಟಪಟ್ಟು ಆರಾಮಾಗಿರ್ಬೇಕಾ ನೀನು? ಇಲ್ಲಿ ಬಾ ನನ್ನ ಜೊತೆಗೆ, ಈ ಮರಳಿನ ರಾಶಿಯಲ್ಲಿ ಮಲ್ಕೊಂಡ್ರೆ ಹೇಗಿರ್ತೀಯ? ಆರಾಮು ಇಲ್ಲೂ ಇದೆ. ಆರಾಮ್ಗೋಸ್ಕರ ನೀನು ಅಷ್ಟೊಂದು ಕಷ್ಟ ಯಾಕೆ ಪಡ್ಬೇಕು ಅಂತ ಕೇಳ್ದ. ಆದ್ರೆ ಅಲೆಕ್ಸಾಂಡರ್ ಅವನ ಮಾತನ್ನ ಕೇಳಲಿಲ್ಲ. ನೀನು ಏನು ಗೊತ್ತಿಲ್ಲ ನಿನಗೆ, ನೀನ್ ಇದನ್ನೇ ಸಫಲತೆ ಅನ್ಕೊಂಡಿದ್ಯಾ, ಇಲ್ಲಿ ಆರಾಮಾಗಿರೋದು ಸಫಲತೆ ಅಲ್ಲ, ಎಲ್ಲ ಗೆದ್ದು ಆರಾಮಾಗಿರೋದು ಸಫಲತೆ ಅಂತ. ಮತ್ತು ಏನ್ ಮಾಡ್ದ ಅವನು, ಯುದ್ಧ ಮಾಡ್ಲಿಕ್ಕೆ ಹೋದ. ಅಂತಿಮ ಯುದ್ಧದಲ್ಲಿ ವಿಶ್ವ ವಿಜೇತ ಏನೋ ಆದ, ಅವನು ಸತ್ತು ಹೋಗ್ಬಿಟ್ಟ. ಅವನಿಗೆ ಆರಾಮ್ ಸಿಕ್ತಾ? ಇಲ್ಲ. ಕೊನೆಗೂ ಏನ್ ಸಿಗ್ಲಿಲ್ಲ.
ಅವನು ಏನು ವಿಶ್ರಾಂತಿ ಸಿಗಬೇಕು, ನನಗೆ ಯಾವ ಆರಾಮಗೋಸ್ಕರ ನಾನು ಇಷ್ಟೆಲ್ಲ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ನೋ, ಕೊನೆಗೂ ಸಿಕ್ಲಿಲ್ಲ. ಆ ವಿಶ್ರಾಂತಿ, ಆ ಆರಾಮ ಅವನ ಜೀವನದಲ್ಲಿ ಅವನಿಗೆ ಸಿಗ್ಲೇ ಇಲ್ಲ. ಹಾಗೆ ಇವತ್ತು ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ಆರಾಮಾಗಿರ್ಲಿಕ್ಕೆ ಎಲ್ಲ ಮಾಡ್ತಿರೋದು ನಾವು. ಹೌದು. ನಮಗೆ ಸಫಲತೆ ಅಂದ್ರೆ ಏನು ಅಂದ್ರೆ, ನನಗೊಂದು ಒಳ್ಳೆ ಮನೆ ಇರಬೇಕು. ಮನೆ ಯಾಕೆ ಬೇಕು? ಆರಾಮಾಗಿರ್ಲಿಕ್ಕೆ ಒಂದು ಮನೆ ಬೇಕು. ಕಷ್ಟಪಟ್ಟು ಮನೆ ಕಟ್ಟಿದ್ರು. ವರ್ತಮಾನ ಸಮಯದಲ್ಲಿ ಆ ಮನೆ ಕಟ್ಟಬೇಕಾದ್ರೂ ಎಷ್ಟೊಂದು ಲೋನ್ ತಗೊಂಡ್ಬಿಡ್ತಾರೆ. ಹೌದು. ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಬೇಕಾದಷ್ಟು ಲೋನ್ ತಗೊಂಡು ಕೊನೆಗೆ ಆ ಮನೆ ಕಟ್ಟಿದ್ಮೇಲೆ ಆ ಮನೆ ಒಳಗಡೆ ಏನೋ ಇರ್ತಾರೆ. ಸೆಕೆಂಡಿಗೂ ಆ ಸಾಲದ ಟೆನ್ಷನ್ ಇರ್ತದೆ. ಟೆನ್ಷನ್ ಇದ್ರೆ ಖುಷಿ ಇರ್ತದ? ಇಲ್ಲ. ಆರಾಮ್ ಸಿಗ್ತಾ ಆ ಮನೆಯಲ್ಲಿ? ಆರಾಮ್ ಸಿಗ್ಲಿಲ್ಲ. ಒಳಗಡೆ ಏನಾಗ್ತಾ ಇದೆ, ಇನ್ನೂ ಜಾಸ್ತಿ ಟೆನ್ಷನ್ನೇ ಆಗ್ತಾ ಇದೆ. ಹಾಗೆ ಇವತ್ತು ಆರಾಮ್ ಅಂದ್ರೆ ಒಂದು ಒಳ್ಳೆ ಮನೆ ಇರಬೇಕು. ಒಳ್ಳೆ ಮನೆ ಆಯ್ತು, ಮನೆ ಆದ್ಮೇಲೂ ಮತ್ತೇನಿಲ್ಲ, ಮನುಷ್ಯನಿಗೆ ಸಫಲತೆ ಸಿಕ್ತು ಅಂತ ಅನಿಸ್ತಿಲ್ಲ. ಮತ್ತೆ ಸಫಲತೆ ಸಿಗ್ಬೇಕಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಗಾಡಿ ಇರಬೇಕು. ಮತ್ತೆ ಸಫಲತೆ ಬೇಕು ಅಂದ್ರೆ ಮತ್ತಿನ್ನೊಂದೇನೋ ಬೇಕು. ಈ ರೀತಿ ನಾವೇನ್ ಮಾಡ್ತಾ ಇದ್ದೀವಿ, ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು ಇಚ್ಛೆಗಳ ಹಿಂದೆನೆ ಹೋಗ್ತಾ ಇದ್ದೀವಿ. ಇಚ್ಛೆಗಳ ಹಿಂದೆ ಹೋಗೋರಿಗೆ ಕೊನೆಯವರೆಗೂ ಎಂದೂ ಸಫಲತೆ ಸಿಗಲ್ಲ. ಅಲೆಕ್ಸಾಂಡರ್ ಹೇಗೆ ನಾನು ವಿಶ್ವ ವಿಜೇತಾಗಿ ಆರಾಮ್ ಮಾಡ್ತೀನಿ ಅಂದ, ಅವನಿಗೆ ಆರಾಮ್ ಮಾಡ್ಲಿಕ್ಕೆ ಒಂದಿನನೂ ಸಿಗ್ಲೇ ಇಲ್ಲ. ಹಾಗೆ ನಾವು ಮುಂದೆ ಆರಾಮ್ ಮಾಡ್ತೀವಿ, ಮುಂದೆ ಆರಾಮಾಗಿರ್ತೀವಿ. ಎಷ್ಟೋ ಇಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ವರ್ತಮಾನ ಸಮಯದಲ್ಲಿ. ಜೀವನ ಪರ್ಯಂತ ಕಷ್ಟಪಟ್ಟು ದುಡಿತಾರೆ. ಬಹಳಷ್ಟು ಹಗಲು ರಾತ್ರಿ ಊಟನೂ ಮಾಡದೆ, ನಿದ್ದೆನೂ ಮಾಡದೆ ಕಷ್ಟಪಟ್ಟು ದುಡಿತಾರೆ. ಕಷ್ಟಪಟ್ಟು ದುಡಿದು ಒಂದು ಮನೆನೂ ಕಟ್ತಾರೆ, ಎಲ್ಲ ಮಾಡ್ಕೊಳ್ತಾರೆ. ಆ ಮನೆ ಒಳಗಡೆ ಹೋಗೋದ್ರಲ್ಲೇ ಅವರಿಗೆ ಸಾವೇ ಬಂದಿರ್ತದೆ. ಯಾಕೆ? ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲಿಲ್ಲ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ, ಒತ್ತಡಗಳು ಜಾಸ್ತಿ, ಟೆನ್ಷನ್ನಲ್ಲೇ ಹಗಲು ರಾತ್ರಿ ದುಡಿದು ಮನೆಯನ್ನು ಕಟ್ಟಿದ್ರು. ಕಟ್ಟಿದ ಮನೆ ಒಳಗೆ ಹೋಗ್ಲಿಕ್ಕೂ ಅವರಿಗೆ ಅದೃಷ್ಟ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಅವರು ಯಾವುದ್ರಲ್ಲಿ ಖುಷಿ ಇದೆ ಅನ್ಕೊಂಡ್ರು ಅದರಲ್ಲಿ ನಿಜವಾಗ್ಲೂ ಏನಿರ್ಲಿಲ್ಲ, ಖುಷಿ ಇರ್ಲಿಲ್ಲ. ಅಂದ್ರೆ ಇವತ್ತು ವರ್ತಮಾನದಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಸಫಲತೆಯನ್ನ ಬೆನ್ನತ್ತಿ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗೋದ್ರಿಂದ ಸಫಲತೆ ಸಿಗೋದಿಲ್ಲ. ನಿಜವಾದ ಸಫಲತೆ ಅಂದ್ರೆ ಎಲ್ಲಾ ಸಮಯದಲ್ಲೂ ಹೇಗಿರ್ಬೇಕು, ನಮ್ಮ ಸ್ಥಿತಿ ಏಕರಸವಾಗಿ ಇರಬೇಕು. ಈಗ ಸುಖ ದುಃಖದಲ್ಲಿ, ಮಾನ ಅಪಮಾನದಲ್ಲಿ ಯಾವಾಗ್ಲೂ ಸಮಸ್ಥಿತಿಲಿ ಇರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಒಂದು ಸಂತೋಷ ಇರೋವಾಗ ಸಂತೋಷವಾಗಿ ಇರ್ತೀವಿ. ಯಾರಿಂದನಾದ್ರೂ ದುಃಖ ಆದಾಗ ನಾವ್ ಏನೇ ಆದ್ರೂ ಆ ದುಃಖ ತಡೆಯೋದಿಕ್ ಆಗೋದಿಲ್ಲ, ಕುಗ್ಗಿ ಹೋಗ್ತೀವಿ. ಆ ತರ ಕುಗ್ಗಿ ಹೋಗದೆ ಇರೋಂಗೆ, ಅಥವಾ ನಾವು ಒಂದು ಯಶಸ್ಸಿನ ಘಟ್ಟ ಹತ್ತಿ ನಿಂತಿದ್ದಾಗ ಯಾರಾದ್ರೂ ಒಂದು 10 ಜನ ಹೊಗಳ್ತಿದ್ದಾಗ ಒಂದ್ 4 ಜನ ಬಂದು ಇದು ನಿನ್ನ ಅದೃಷ್ಟದಿಂದ ಸಿಕ್ಬಿಡ್ತು ನಿನಗೆ, ನೀನೇನು ಶ್ರಮ ಹಾಕಿಲ್ಲ ಅಂತ ನಮ್ಮನ್ನ ಹೀಯಾಳಿಸ್ಬಿಡ್ತಾರೆ. ಅಲ್ಲಿ ಕುಗ್ಗ್ ಹೋಗ್ತೀವಿ. ಆ ತರ ಕುಗ್ಗದೆ ಇರೋದಕ್ಕೆ ನಾವು ಏನ್ ಮಾಡ್ಬೋದು ಜೀವನದಲ್ಲಿ? ವಾಸ್ತವದಲ್ಲಿ ನಾವೀಗ ತಿಳ್ಕೊಂಡ್ವಿ, ಸಫಲತೆ ಅಂದ್ರೇನೆ ಸಮಾನ ಸ್ಥಿತಿಯಲ್ಲಿ ಇರೋದು. ಸುಖ ದುಃಖ ಎರಡೂ ಸಮಯದಲ್ಲೂ ಯಾರು ಸಮಾನವಾಗಿರೋದನ್ನ ಕಲಿತಾರೋ ಅವರೇ ನಿಜವಾಗ್ಲೂ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಂಡಂತೆ. ಯಾಕೆಂದ್ರೆ ಇದು ಒಂದು ಚಕ್ರ. ಈ ಸೃಷ್ಟಿ ಅನ್ನುವಂಥದ್ದು ಒಂದು ಕಾಲಚಕ್ರ. ಹಗಲಿದ್ದಿದ್ದು ಪರ್ಮನೆಂಟ್ ಆಗಿ ಹಗಲಾಗಿರೋದಿಲ್ಲ, ರಾತ್ರಿ ಆಗ್ತದೆ. ರಾತ್ರಿ ಇದ್ದಿದ್ದು ರಾತ್ರಿಯಾಗೇ ಇರೋದಿಲ್ಲ, ಹಗಲಾಗ್ತದೆ. ಅದು ಹೇಗೆ ಒಂದು ಚಕ್ರನೋ ಹಾಗೆ ಜೀವನದಲ್ಲಿ ಸುಖ ದುಃಖ ಅನ್ನೋದು ಒಂದು ಚಕ್ರ. ಸುಖ ಇದ್ದಿದ್ದು ಪರ್ಮನೆಂಟ್ ಆಗಿ ಸುಖನೂ ಇರೋದಿಲ್ಲ, ಹಾಗಂತ ದುಃಖ ಇರೋದು ಪರ್ಮನೆಂಟ್ ಆಗಿ ದುಃಖ ಇರೋದಿಲ್ಲ. ಇದು ಚೇಂಜ್ ಆಗ್ತಾ ಇರ್ತದೆ. ಚೇಂಜ್ ಆಗ್ತಾ ಇರ್ತದೆ ಅಂದಾಗ ನಾವು ಯಾವಾಗ ಸುಖ ಇದ್ದಾಗ ಬಹಳ ಖುಷಿ ಪಡ್ತೀವೋ, ದುಃಖ ಆದಾಗ ಏನಾಗ್ಬಿಡ್ತೀವಿ, ಬಹಳ ಕೆಳಗಡೆ ಬಂದ್ಬಿಡ್ತೀವಿ, ಬಹಳ ಕುಗ್ಗಿ ಹೋಗ್ತೀವಿ. ಆದ್ರೆ ಎರಡೂ ಸಮಯದಲ್ಲೂ ಏನಿರ್ಬೇಕು, ನಮ್ಮ ಸ್ಥಿತಿ ಸಮಾನವಾಗಿರ್ಬೇಕು. ಅಂದ್ರೆ ನಾವು ಸುಖ ಇದ್ದಾಗ ಏನ್ ತಿಳ್ಕೊಳ್ಬೇಕು, ಒಂದು ದಿನ ದುಃಖ ಬರುತ್ತೆ. ಇದು ಚಕ್ರ. ಇವತ್ತು ಹಗಲಿದೆ ಅಂದ್ರೆ ರಾತ್ರಿ ಬಂದೇ ಬರ್ತದೆ ಅಂದ್ಮೇಲೆ, ಸುಖ ಇದೆ ಅಂದ್ಮೇಲೆ ದುಃಖ ಬಂದೇ ಬರ್ತದೆ. ಇವತ್ತು ನಾನು ಎಲ್ಲಾ ಇದ್ದಾಗ ಹೇಗಿದ್ದೀನೋ, ಏನು ಇಲ್ಲ ಅಂದ್ರೂ ಹಾಗೆ ಇರಬೇಕು ಅನ್ನೋದನ್ನ ಮೊದಲೇ ನಾನು ಏನ್ ಮಾಡ್ಕೊಳ್ಬೇಕು, ಒಳಗಡೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಎರಡು ಪ್ರಕಾರದ ವ್ಯಕ್ತಿಗಳಿದ್ದಾರೆ ಜೀವನದಲ್ಲಿ. ಅವರು ಎಲ್ಲ ಇದ್ದಾಗ, ಒಂದು ಪ್ರಕಾರದ ವ್ಯಕ್ತಿಗಳು ಎಲ್ಲ ಇದ್ದಾಗ ಬಹಳ ಖುಷಿಯಲ್ಲಿರ್ತಾರೆ. ಏನಾದ್ರೂ ಎಲ್ಲವನ್ನೂ ಕಳ್ಕೊಂಡ್ಬಿಟ್ರೆ ಅವ್ರು ಏನಾಗ್ಬಿಡ್ತಾರೆ, ತುಂಬಾ ದುಃಖಿಗಳಾಗ್ಬಿಡ್ತಾರೆ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, 2 ಅಂಗಡಿಗಳು ಅಕ್ಕಪಕ್ಕದಲ್ಲಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ಅಲ್ಲಿ ಬೆಂಕಿ ಹತ್ಬಿಡ್ತು. ಒಂದ್ ಅಂಗಡಿಗೆ ಬೆಂಕಿ ಹತ್ತಿತು, 2 ಅಂಗಡಿ ಏನಾಯ್ತು, ಸುಟ್ಟೋಯ್ತು. 2 ಅಂಗಡಿ ಸುಟ್ಟೋಯ್ತು. 2 ಅಂಗಡಿಯ ಮಾಲೀಕರು ಬಂದ್ರು, ನೋಡಿದ್ರು ಬೆಂಕಿಯಲ್ಲಿ ಏನಾಗಿದೆ, 2 ಅಂಗಡಿ ಸುಟ್ಟಿದೆ. ಒಬ್ಬ ವ್ಯಕ್ತಿ ಅಂಗಡಿ ಸುಟ್ಟಿದ್ ನೋಡಿದ ತಕ್ಷಣ ಅಲ್ಲೇ ಕುಸ್ತು ಬಿದ್ಬಿಟ್ಟ. ನಂದಿಷ್ಟು ದಿನದ ಪರಿಶ್ರಮ ಎಲ್ಲ ಹೋಯ್ತು, ವ್ಯರ್ಥ ಆಗೋಯ್ತು, ನನಗೆ ಇನ್ನೇನು ಮಾಡ್ಲಿಕ್ಕಾಗಲ್ಲ, ಎಲ್ಲಾ ಕಳ್ಕೊಂಡ್ಬಿಟ್ಟೆ ಅಂತ ಅಲ್ಲೇ ಬಿದ್ಬಿಟ್ಟ. ಅವನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅವನಿಗೆ ಎಷ್ಟೋ ದಿನದವರೆಗೂ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿದ್ಮೇಲೂ ಮನೆ ಕರ್ಕೊಂಡು ಬಂದ್ರು. ಅವ್ನು ಮಲ್ಗೆ ಇದ್ದ, ಒಂದೇ ಮಾತು ಹೇಳ್ತಿದ್ದ, ನಾನು ಎಲ್ಲ ಕಳ್ಕೊಂಡೆ, ಇನ್ನೇನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ನನ್ನ ಕೈಯಲ್ಲಿ ಅಂತ ಅವ್ನು ಹೇಳ್ತಾ ಇದ್ದ. ಇನ್ನೊಬ್ಬ ವ್ಯಕ್ತಿ ಅಲ್ಲೇ ನಿಂತು ಆ ಸುಟ್ಟಿದ್ದನ್ನ ನೋಡ್ತಾ ಇದ್ದ. ಏನೇನು ಕಳ್ಕೊಂಡೆ ಅಂತ 1 ಸೆಕೆಂಡ್ ವಿಚಾರ ಮಾಡ್ದ.
ನೆಕ್ಸ್ಟ್ ಸೆಕೆಂಡ್ ವಿಚಾರ ಮಾಡ್ದ, ಇಷ್ಟೆಲ್ಲ ಮಾಡಿದ್ದು ನಾನೇ, ಇಷ್ಟು ದೊಡ್ಡ ಅಂಗಡಿಯನ್ನ ನಿರ್ಮಾಣ ಮಾಡಿದ್ದು ನಾನೇ ಕಷ್ಟಪಟ್ಟು ಅಂದಮೇಲೆ ನಾನು ಮತ್ತೆ ಪರಿಶ್ರಮ ಪಟ್ಟು ಇಂಥದ್ದು ಇನ್ನೊಂದು ಅಂಗಡಿಯನ್ನ ಮಾಡ್ತೀನಿ ಅಂತ ಅವ್ನ ಒಳಗಡೆಯಿಂದ ದೃಢ ಸಂಕಲ್ಪ ಮಾಡ್ಕೊಂಡು ಅಲ್ಲಿಂದ ಹೋದ. 2 ದಿನ ಮನೇಲಿ ಕುತ್ಕೊಂಡು ವಿಚಾರ ಮಾಡ್ದ ಮುಂದೆ ಏನ್ ಮಾಡಬೇಕು ಅಂತ. ಕೊನೆಗೆ ಯಾರ್ದೋ ಹೆಲ್ಪ್ ತಗೊಂಡು ಮತ್ತೇನ್ ಮಾಡ್ದ, ಇನ್ನೊಂದು ಅಂಗಡಿ ಸ್ಟಾರ್ಟ್ ಮಾಡ್ದ. 1-2 ವರ್ಷ ಆಗೋದ್ರಲ್ಲಿ ಅವ್ನು ಏನೇನು ಕಳ್ಕೊಂಡಿದ್ನೋ ಎಲ್ಲ ಅವನಿಗೆ ಸಿಕ್ತು. ಅವನೇನ್ ಮಾಡ್ದ, ಸಂಕಲ್ಪ ಏನ್ ಮಾಡ್ದ, ಇಂಥದ್ದು ಒಂದು ಮಾಡಿದ್ದೀನಿ ಅಂದ್ರೆ ಇನ್ನೊಂದು ಮಾಡೋ ಶಕ್ತಿ ನನ್ನ ಒಳಗಡೆ ಇದೆ ಅಂತ ಅವ್ನು ಸಂಕಲ್ಪ ಮಾಡ್ದ. ಅವ್ನಿಗೆ ಮಾಡ್ಲಿಕ್ಕಾಯ್ತು. ಇನ್ನೊಬ್ನೇನ್ ವಿಚಾರ ಮಾಡ್ದ, ಎಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಜೀವನನೇ ಹೋಯ್ತು. ಅವನಿಗೆ ಎಷ್ಟೋ ಜನ ಬಂದು ಬುದ್ಧಿ ಹೇಳ್ತಾ ಇದ್ರು, ಆಗಿದ್ದಾಗೋಯ್ತು ಬಿಟ್ಬಿಡು, ಈಗ ಮತ್ತೆ ಏನಾದ್ರೂ ಮಾಡು ಅಂದ್ರೆ ಅವನೇನ್ ಹೇಳ್ತಾ ಇದ್ದ, ನಿಮಗೇನ್ ಗೊತ್ತು ನಾನು ಏನ್ ಕಳ್ಕೊಂಡಿದ್ದೀನಿ ಅಂತ, ನಿಮ್ಗೇನ್ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ನಿಮಗೇನ್ ಗೊತ್ತು ಅಂತ ಬಾರಿಗೂ ಅದೇ ಚಿಂತೆಯನ್ನೇ ಮಾಡ್ತಾ ಯಾವಾಗ್ಲೂ ಪರ್ಮನೆಂಟ್ ಆಗಿ ಪೇಷಂಟ್ ಆಗಿ ಮಲಗ್ಬಿಟ್ಟ. 2 ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಅಂದ್ರೆ ಇವತ್ತು ಒಂದಿನ ನಮ್ಮ ಜೀವನದಲ್ಲಿ ಸುಖ ಇರ್ತದೆ, ಇನ್ನೊಂದ್ ದಿನ ದುಃಖ ಇರ್ತದೆ. ಎರಡನ್ನೂ ನಾನು ಹೇಗೆ ಸ್ವೀಕಾರ ಮಾಡ್ತೀನಿ ಅನ್ನೋದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಅದೇ ರೀತಿ ಕೆಲವರು ನಿಂದನೆಯನ್ನ ಮಾಡುತ್ತಾರೆ. ಕೆಲವೊಮ್ಮೆ ನೀವು ಸಫಲತೆ ಪಡ್ಕೊಂಡ್ಮೇಲೆ ನಿಂದನೆ ಮಾಡ್ತಾರೆ ಅಂದ್ರಿ, ಕೆಲವೊಮ್ಮೆ ಪಡ್ಕೊಳ್ಳಿಕ್ಕೆ ಹೋಗಬೇಕಾದ್ರೆ ಏನ್ ಮಾಡ್ತಾರೆ, ಅನೇಕರು ನಿಂದನೆ ಮಾಡ್ತಾರೆ. ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ, ಸಾಧನೆ ಅಂದ್ಮೇಲೆ ಅದು ಹೊಸದೇ. ಹೌದು, ಯಾರು ಅದನ್ನ ಮಾಡಿರೋದಿಲ್ಲ. ಯಾರು ಮಾಡದೇ ಇರೋದನ್ನ ಮಾಡ್ಲಿಕ್ಕೆ ಹೋದಾಗ 10 ಜನ ನಗ್ತಾರೆ, 10 ಜನ ಬೈತಾರೆ, 10 ಜನ ನಿಮ್ಮ ಕೈಯಲ್ಲಿ ಆಗಲ್ಲ, ಬಿಟ್ಬಿಡಿ ಅಂತ ನಮಗೆ ಹೇಗೆ ಬೇಕೋ ಹಾಗೆ ನಿಂದನೆಯನ್ನ ಮಾಡ್ತಿರ್ತಾರೆ. ಆದ್ರೆ ಯಾರಿಗೆ ಗುರಿ ಇರ್ತದೋ ಅವ್ರು ಯಾರ ಮಾತನ್ನೂ ಕೇಳದೆ ಏನ್ ಮಾಡ್ತಾರೆ, ಮುಂದೆ ಹೋಗಿ ಗುರಿಯನ್ನ ತಲುಪಿ ಸಾಧನೆ ಮಾಡಿದಾಗ ಯಾರೆಲ್ಲ ನಿಂದನೆ ಮಾಡ್ತಿದ್ರು ಅದೇ ಜನ ಹೇಳ್ತಾರೆ, ನಮಗೆ ಗೊತ್ತಿತ್ತು ನೀವು ಮಾಡೇ ಮಾಡ್ತೀರಾ ಅಂತ, ನಿಮ್ಮ ಕೈಯಲ್ಲಿ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ, ನೀವು ಒಂದಿನ ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತ ನಮಗೆ ಗೊತ್ತಿತ್ತು ಅಂತ ಯಾವಾಗ ಹೇಳ್ತಾರೆ? ಮಾಡಾದ್ಮೇಲೆ ಹೇಳ್ತಾರೆ. ಮೊದ್ಲೇನ್ ಹೇಳ್ತಾ ಇದ್ರು, ನಿಮ್ ಕೈಯಲ್ಲಿ ಆಗಲ್ಲ, ಬಿಟ್ಬಿಡಿ ಅಂತ ನಿಂದನೆಯನ್ನ ಮಾಡ್ತಾ ಇದ್ರು. ಇಂತಹ ಜನ ಎಲ್ಲಿದ್ದಾರೆ? ನಮ್ಮ ಸುತ್ತಮುತ್ತನೇ ಇದ್ದಾರೆ. ಎಲ್ಲ ಮಾಡಿದ್ಮೇಲೆ ಎಲ್ರೂ ಹೊಗಳ್ತಾರೆ, ಮಾಡುವಾಗ ಎಲ್ರೂ ನಿಂದನೆ ಮಾಡೇ ಮಾಡ್ತಾರೆ. ನನಗೆ ಸಫಲತೆ ಪಡ್ಕೊಳ್ಬೇಕು ಅನ್ನೋ ಗುರಿ ಇದ್ರೆ ಯಾರ ಮಾತಿಗೂ ಏನ್ ಮಾಡಬಾರ್ದು, ಕಿವಿಯನ್ನ ಕೊಡಬಾರ್ದು. ನಮ್ಮೆಲ್ರಿಗೂ ಗೊತ್ತಿದೆ, ಕಪ್ಪೆಗಳು ಮೇಲೆ ಹತ್ತಬೇಕಾದ್ರೆ ಕಪ್ಪೆಗಳು ಈಸಿಯಾಗಿ ಮೇಲೆ ಹತ್ತುತ್ತದೆ. ಅದೇ ಮನುಷ್ಯನಿಗೆ ಮೇಲೆ ಹತ್ತಬೇಕಾದ್ರೆ ಅಂದ್ರೆ ಕಪ್ಪೆಗಳು ಲೈನ್ ಆಗಿ ಒಂದ್ರ ಹಿಂದೆ ಒಂದು ಯಾವ್ದಾದ್ರು ಸ್ಥಾನದಿಂದ ಮೇಲೆ ಹತ್ತಬೇಕಾದ್ರೆ ಈಸಿಯಾಗಿ ಹತ್ತುತ್ತದೆ. ಮನುಷ್ಯರು ಹತ್ತಬೇಕಾದ್ರೆ ತಕ್ಷಣ ಏನಾಗ್ತಿರ್ತಾರೆ, ಕೆಳಗಡೆ ಬೀಳ್ತಿರ್ತಾರೆ. ಯಾಕೆ? ಒಬ್ರು ಹೋಗ್ತಿದ್ದಾರೆ ಅಂದ್ರೆ ಮನುಷ್ಯರು ಏನ್ ಮಾಡ್ತಾರೆ, ಇನ್ನೊಬ್ರನ್ನ ಎಳಿತಾರೆ. ಹೇಗೆ ಎಳಿತಾರೆ ಅಂದ್ರೆ ಅಂತಂತ ಮಾತಂತಾರೆ, ಅವ್ರ ಮೇಲ್ ಹೋಗ್ಲೇಬಾರ್ದು. ಆ ರೀತಿ ನಿಂದನೀಯ ಮಾತಂದ ತಕ್ಷಣ ಮನುಷ್ಯ ಕೆಳಗಡೆ ಬಿದ್ಬಿಡ್ತಾರೆ. ಕಪ್ಪೆ ಯಾಕೆ ಮೇಲ್ ಹೋಗ್ತದೆ ಅಂದ್ರೆ ಕಪ್ಪೆ ಕಿವಿ ಕೇಳಿಸಲ್ಲ. ಯಾರು ಏನಂದ್ರು ಅದಕ್ಕೆ ಕೇಳಿಸದೇ ಇರೋದಕ್ಕೆ ಅದೇನ್ ಮಾಡ್ತಿರ್ತದೆ, ಅದ್ರ ಪಾಡಿಗೆ ಅದು ಮೇಲ್ ಹೋಗ್ತದೆ, ಗುರಿ ತಲುಪ್ತದೆ. ಹಾಗೆ ನಾವು ಗುರಿ ತಲುಪಬೇಕು, ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾರು ಅಂದಿದ್ ಮಾತನ್ನು ನಾವೇನ್ ಮಾಡಬಾರದು, ಕೇಳಿದ್ರು ಕೇಳದಂತೆ ಅದನ್ನ ಮನಸ್ಸಿಗೆ ತಗೊಳ್ಳೇಬಾರದು. ನಾವು ಕೇವಲ ಗಮನ ಹೇಗಿರ್ಬೇಕು, ಗುರಿಯ ಕಡೆ ಇರ್ಬೇಕು. ನಾವೆಲ್ಲರೂ ಮಹಾಭಾರತದಲ್ಲಿ ಅರ್ಜುನನ ಬಗ್ಗೆ ಕೇಳಿದ್ದೀವಿ. ಯಾವಾಗ ದ್ರೋಣಾಚಾರ್ಯರು ಎಲ್ಲಾ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಒಂದು ಮರದ ಮುಂದೆ ನಿಮಗೇನ್ ಕಾಣಿಸ್ತಾ ಇದೆ ಅಂದ್ರೆ, ಒಬ್ರು ಹೇಳಿದ್ರು ಮರ ಕಾಣಿಸ್ತಾ ಇದೆ, ಒಬ್ರು ಹೇಳಿದ್ರು ಎಲೆ ಕಾಣಿಸ್ತಾ ಇದೆ, ಒಬ್ರು ಹೇಳಿದ್ರು ರೆಂಬೆ ಕೊಂಬೆ ಕಾಣಿಸ್ತಾ ಇದೆ, ಒಬ್ರು ಹೇಳಿದ್ರು ಪಕ್ಷಿ ಕಾಣಿಸ್ತಾ ಇದೆ ಅಂತ. ಅರ್ಜುನ ಏನ್ ಹೇಳ್ದ, ಪಕ್ಷಿಯ ಕಣ್ಣು ಬಿಟ್ಟು ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಅರ್ಜುನನಿಗೆ ಏನ್ ಹೇಳಿದ್ರು, ಗುರಿ ಇಟ್ಟು ಬಾಣವನ್ನ ಹೊಡಿ ಅಂದ್ರು. ನಂತರ ಎಲ್ರಿಗೂ ತೋರಿಸಿದ್ರು ಅರ್ಜುನ ನಂಬರ್ 1 ಅಂತ ಪ್ರೂವ್ ಮಾಡಿ ತೋರಿಸಿದ್ರು. ಹಾಗೆ ಯಾರಿಗೆ ಅರ್ಜುನನಿಗೆ ಹೇಗೆ ಪಕ್ಷಿಯ ಕಣ್ಣಷ್ಟೇ ಕಾಣಿಸ್ತಿತ್ತು, ಹಾಗೆ ಯಾರಿಗೆ ಗುರಿ ಅಷ್ಟೇ ಕಾಣಿಸ್ತದೋ ಅವರು ಯಾರ ಮಾತಿಗೂ ಕಿವಿಯನ್ನ ಕೊಡಲ್ಲ. ಕೊಡದೇ ಇರೋ ಕಾರಣ ಅವ್ರು ಏನ್ ಮಾಡ್ತಾರೆ, ಸಹಜವಾಗಿ ಗುರಿಯನ್ನ ತಲುಪ್ತಾರೆ. ಯಾರು ಪಕ್ಷಿಯನ್ನ ನೋಡದೆ ಮರ ರೆಂಬೆ ಕೊಂಬೆ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೆ ಏನಾಗ್ತದೆ, ಬೇರೆಯವ್ರ ಮಾತಿನ ಪ್ರಭಾವ ಅವ್ರ ಮೇಲೆ ಆಗ್ಬಿಡ್ತದೆ. ಅನ್ಯರ ನಿಂದನೆಯ ಪ್ರಭಾವ ಆದಾಗ ನಾವೇನ್ ಮಾಡ್ಬಿಡ್ತೀವಿ, ಎಲ್ಲಿ ನಿಂತಿದ್ವೋ ಅಲ್ಲೇ ನಿಂತು ಬಿಡ್ತೀವಿ. ನಾವು ನಿಂತ ತಕ್ಷಣ ನಾವು ಗುರಿಯಿಂದ ದೂರ ಆಗ್ಬಿಡ್ತೀವಿ. ಗುರಿ ತಲುಪಬೇಕು ಅಂದ್ರೆ ಗುರಿ ಬಿಟ್ಟು ಬೇರೆ ಏನು ನಮಗೆ ಕಾಣಿಸ್ಲೇಬಾರದು. ಇದೆಲ್ಲದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಸ್ತುತಿ, ನಿಂದೆ, ಮಾನ, ಅಪಮಾನ ಎಲ್ಲಾ ಸಮಯದಲ್ಲೂ ನಮ್ಮ ಸ್ಥಿತಿ ಸಮಾನವಾಗಿರ್ಬೇಕು ಅಂದ್ರೆ ಮೆಡಿಟೇಷನ್ ಬಹಳಷ್ಟು ಮುಖ್ಯ. ನೀವೀಗ ತಾನೇ ಕೇಳಿದ್ರಿ, ಸಾಧುಗಳು ಸನ್ಯಾಸಿಗಳು ಕಾಡಲ್ಲಿ ಕುತ್ಕೊಂಡು ತಪಸ್ ಮಾಡ್ತಿರ್ತಾರೆ, ಅವ್ರ ಚೆಹರೆಯಲ್ಲಿ ಏನಿರ್ತದೆ, ಖುಷಿ ಇರ್ತದೆ. ಯಾರ ಜೀವನದಲ್ಲಿ ಎಲ್ಲಾ ಇದೆನೋ ಅವ್ರ ಚೆಹರೆಯಲ್ಲಿ ಆ ಖುಷಿ ಇಲ್ಲ. ಯಾಕಿದೆ ಅಂದ್ರೆ ಅವ್ರ ಚೆಹರೆಯಲ್ಲಿ ಅವ್ರು ಯೋಗ ಮಾಡ್ತಾ ಇದ್ದಾರೆ, ಅವರು ಧ್ಯಾನವನ್ನ ಮಾಡ್ತಿದ್ದಾರೆ, ತಪಸ್ಸನ್ನ ಮಾಡ್ತಿದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ ಒಳಗಡೆಯಿಂದ ಅವ್ರಿಗೇನಿದೆ, ಏನ್ ಪಡ್ಕೊಳ್ಬೇಕಿತ್ತು ಅದನ್ನ
ಪಡ್ಕೊಂಡಿದ್ದೀನಿ, ನನಗೆ ಸಫಲತೆ ಸಿಕ್ಬಿಟ್ಟಿದೆ ಅಂತ ಅವ್ರಿಗೆ ಒಳಗಡೆಯಿಂದ ಅನುಭವ ಆಗ್ತಾ ಇದೆ. ಅದಕ್ಕೋಸ್ಕರ ಅವರಿಗೆ ಖುಷಿ ಇದೆ. ಇವತ್ತು ನಾವು ಹೊರಗಡೆಯಿಂದ ಎಷ್ಟೊಂದು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಹೊರಗಡೆಯಿಂದ ಸಾಧನೆ ಮಾಡಿದ್ರು ಒಳಗಡೆಯಿಂದ ಏನಿಲ್ಲ, ಖುಷಿ ಇಲ್ಲ. ಯಾಕಿಲ್ಲ ಅಂದ್ರೆ ನನಗೆ ಕೊನೆಗೂ ಏನ್ ಸಿಗ್ಬೇಕಿತ್ತು ಅದು ಸಿಕ್ತು ಅಂತ ಏನಾಗ್ತಾ ಇಲ್ಲ, ಫೀಲ್ ಆಗ್ತಾ ಇಲ್ಲ. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಎಷ್ಟೇ ಸಾಧನೆ ಮಾಡ್ತಾ ಇದ್ರು ನನಗೇನ್ ಸಿಗ್ಬೇಕಿತ್ತು ಅದು ಅದರಲ್ಲಿ ಸಿಗ್ತಾ ಇಲ್ಲ. ನಾವು ಕೇವಲ ಭೌತಿಕ ವಸ್ತುಗಳನ್ನ ಪಡ್ಕೊಳ್ತಿದೀವಿ ಅಷ್ಟೇ, ಭೌತಿಕ ಪೋಸ್ಟ್ ಪೊಸಿಷನ್ ಅನ್ನ ಪಡ್ಕೊಳ್ತಾ ಇದ್ದೀವಿ. ಆದರೆ ಆಂತರ್ಯದ ಖುಷಿ ಧ್ಯಾನದಿಂದ ಮಾತ್ರ ಸಿಗ್ತದೆ. ಯಾರು ಧ್ಯಾನ ಮಾಡ್ತಾರೋ, ರಾಜಯೋಗದ ಅಭ್ಯಾಸವನ್ನ ಮಾಡ್ತಾರೋ ಪ್ರತಿದಿನ, ಅವರ ಜೀವನದಲ್ಲಿ ಒಂದನೇದಾಗಿ ನಾನು ಯಾವ ಕಾರ್ಯದಲ್ಲಿ ಸಫಲತೆ ಪಡ್ಕೊಳ್ಬೇಕು ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೀನೋ ಆ ಕಾರ್ಯದಲ್ಲಿ ಸಹಜವಾಗಿ ಏನು ಸಿಗ್ತದೆ, ಸಫಲತೆ ಸಿಗ್ತದೆ. ನಿಮಗೆ 100% ಗುರಿ ತಲುಪಬೇಕು, ನೀವು ಸಫಲತೆಯನ್ನು ಪಡ್ಕೊಳ್ಬೇಕು ಅಂತಿದ್ರೆ ನನಗೆ ಆ ಸಫಲತೆ ಸಿಗ್ತಾ ಇದೆ, ಪರಮಾತ್ಮ ಆ ಸಫಲತೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನನಗೆ ಶಕ್ತಿಯನ್ನ ಕೊಡ್ತಿದ್ದಾರೆ ಅಂತ ಪ್ರತಿದಿನ ನೀವು ಬೆಳಗ್ಗೆ ಒಂದು 5 ನಿಮಿಷ, ರಾತ್ರಿ ಮಲಗೋದಕ್ಕಿಂತ ಮೊದಲು 5 ನಿಮಿಷ ಧ್ಯಾನ ಮಾಡಿದರೆ ಏನಾಗ್ತದೆ, ನಾವೇನು ಗುರಿ ಮುಟ್ಟಿ ಸಫಲತೆ ಪಡ್ಕೋಬೇಕಂತಿದ್ದೀವೋ ಆ ಕಾರ್ಯದಲ್ಲಿ ನಮಗೆ ಸಹಜವಾಗಿ ಸಫಲತೆ ಸಿಗ್ತದೆ. ಯಾವುದರಿಂದ? ಮೆಡಿಟೇಷನಿಂದ. ಅದ್ರ ಜೊತೆಗೆ ನಾವೇನು ಈ ಸ್ತುತಿ, ನಿಂದೆ, ಮಾನ, ಅಪಮಾನ ಎಲ್ಲದರಲ್ಲೂ ಸಮಾನ ಸ್ಥಿತಿಯನ್ನು ಇಟ್ಕೊಳ್ಬೇಕು ಅಂತ ಬಯಸ್ತೀವೋ ಆ ಸಮಾನ ಸ್ಥಿತಿ ಬರಬೇಕಂದ್ರೂ ಏನು ಬೇಕು? ಧ್ಯಾನ, ಮೆಡಿಟೇಷನ್ ಬೇಕು. ಎಷ್ಟು ಮೆಡಿಟೇಷನ್ ಮಾಡ್ತೀವೋ ಅಷ್ಟು ಆಂತರ್ಯದಲ್ಲಿ ನಮಗೆ ಆ ಖುಷಿ ಸಿಕ್ಬಿಡ್ತದೆ. ಆಂತರ್ಯದಲ್ಲಿ ಆತ್ಮದ ಒಳಗಡೆನೆ ಆ ಖುಷಿಯ ಅನುಭವ ಆದಾಗ ಹೊರಗಡೆಯ ದುಃಖ, ಹೊರಗಡೆಯ ನಿಂದನೆಯ ಮಾತು ಅದ್ರ ಪ್ರಭಾವವನ್ನು ನಮ್ಮ ಮೇಲೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಸದಾ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸಮಯದಲ್ಲೂ ನಿಂದನೆ ಬರಲಿ, ಸಂತೋಷ ಬರಲಿ ಅಥವಾ ಯಾರ ಹೊಗಳಲಿ, ಏನೇ ಮಾಡಿದ್ರು ನಮ್ಮ ಮನಸ್ಥಿತಿನ ಸಮಾನವಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ನನಗೆ ಸಫಲತೆ ಬಂದಿದೆ, ನಾನು ಸಮಾನವಾಗಿ ಇದ್ದೀನಿ ಅಂತ ನಮಗೆ ಅದು ಹೇಗೆ ಅರ್ಥ ಆಗೋದು? ಈಗಾಗಲೇ ನಾವು ಕೇಳಿದ್ವಿ, ಹೇಗೆ ಹಗಲು ರಾತ್ರಿದು ಒಂದು ಚಕ್ರ, ಹಗಲಿದ್ದು ರಾತ್ರಿ ಆಗ್ತದೆ, ರಾತ್ರಿ ಇದ್ದಿದ್ದು ಹಗಲಾಗ್ತದೆ. ಇದು ಹೇಗೆ ಯಾವಾಗ್ಲೂ ತಿರುಗ್ತಾ ಇರ್ತದೋ ಹಾಗೆ ಜೀವನದಲ್ಲಿ ಸುಖ, ದುಃಖ, ಮಾನ, ಅಪಮಾನ ಇದೆಲ್ಲವೂ ಪರ್ಮನೆಂಟ್ ಅಲ್ಲ. ಕೆಲವು ಸಮಯ ಇದ್ದಿರ್ತದೆ, ಕೆಲವು ಸಮಯ ಅದು ಬರ್ತದೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ದೊಡ್ಡ ರಾಜ ತನ್ನ ರಾಜ್ಯದ ಆಸ್ಥಾನದಲ್ಲಿ ಕುತ್ಕೊಂಡಾಗ ಅವನಿಗೊಬ್ಬ ಒಂದು ವಿಚಾರ ಬಂತು, ನಾನು ಒಂದು ಒಳ್ಳೆ ಉಂಗುರವನ್ನ ಹಾಕ್ಕೊಳ್ಬೇಕು ಅಂತ ವಿಚಾರ ಬಂತು. ಕೊನೆಗೆ ಒಬ್ಬ ಅಕ್ಕ ಸಾಲಿಗನನ್ನ ಕರೆದ, ಅವನಿಗೆ ಬಂಗಾರವನ್ನ ಕೊಟ್ಟ, ಹೇಳ್ದ ಉಂಗುರ ಮಾಡು, ಆದ್ರೆ ಎಷ್ಟು ಒಳ್ಳೆ ಉಂಗುರ ಮಾಡ್ಬೇಕಂದ್ರೆ ಅದರಲ್ಲಿ ಎಂತಹ ಒಂದು ಸಂದೇಶ ಇರಬೇಕು, ಅದನ್ನು ಓದಿದ್ರೆ ಸಾಕು ನನಗೆ ಖುಷಿ ಆಗಬೇಕು, ಅಂತಹ ಸಂದೇಶ ಇರೋ ಉಂಗುರ ಮಾಡ್ಕೊಂಡು ಬಂದ್ರೆ ನಿನಗೆ ಬಹುಮಾನ ಕೊಡ್ತೀನಿ, ನೀನು ಸರಿಯಾಗಿ ಸಂದೇಶ ಬರ್ಕೊಂಡು ಬಂದಿಲ್ಲ ಅಂದ್ರೆ ಶಿಕ್ಷೆ ಕೊಡ್ತೀನಿ ಅಂದ. ಅವನಾಯ್ತು ಅಂತ ತಗೊಂಡು ಹೋದ. ಅವನಿಗೆ ಚಿಂತೆ ಸ್ಟಾರ್ಟ್ ಆಯ್ತು, ಏನ್ ಬರೆಯೋದು, ರಾಜನಿಗೆ ಖುಷಿ ಆಗುವಂಥದ್ದನ್ನು ಏನ್ ಬರೆಯೋದು ಅಂತ ಚಿಂತೆ ಸ್ಟಾರ್ಟ್ ಆಯ್ತು. ಕೊನೆಗೆ ಅವನೊಬ್ಬ ಸನ್ಯಾಸಿ ಹತ್ರ ಹೋದ, ಹೋಗಿ ಸನ್ಯಾಸಿಯನ್ನ ಕೇಳ್ದ, ಏನ್ ಬರೀಲಿ ರಾಜನಿಗೆ ಸಂದೇಶ ಅಂತ. ಆಗ ಸನ್ಯಾಸಿಗಳು ಹೇಳಿದ್ರು, ಈ ದಿನ ಕೂಡ ಪರಿವರ್ತನೆ ಆಗ್ತದೆ, ಈ ದಿನನೂ ಶಾಶ್ವತ ಅಲ್ಲ, ಈ ದಿನ ಕೂಡ ಪರಿವರ್ತನೆ ಆಗ್ತದೆ ಅಂತ ಅದರಲ್ಲಿ ಬರೆದು ಕೊಡು ರಾಜನಿಗೆ ಅಂತ. ಅವನ ಆ ರೀತಿ ಬರೆದು ಉಂಗುರ ಮಾಡ್ದ, ರಾಜನಿಗೆ ತಂದ್ಕೊಟ್ಟ. ಅವ್ನು ಕೊಟ್ಟಾಗ ರಾಜ ಬಹಳ ಬ್ಯುಸಿ ಇದ್ದ. ಉಂಗುರ ತಂದ್ಕೊಟ್ಟಾಗ ಅವನು ಏನ್ ಸಂದೇಶ ಬರ್ದಿದ್ದಾನಂತ ಓದ್ಲಿಕ್ಕೂ ರಾಜನಿಗೆ ಟೈಮ್ ಇರಲಿಲ್ಲ. ಅವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟ. ರಾಜ ಉಂಗುರ ಹಾಕೊಂಡ. ಕೆಲವೇ ದಿನದಲ್ಲಿ ಇನ್ನೊಬ್ಬರು ರಾಜರು ಈ ರಾಜನ ಜೊತೆಗೆ ಯುದ್ಧ ಮಾಡಿದ್ರು. ಈ ರಾಜ ಸೋತ್ಬಿಟ್ಟ. ಸೋತು ಎಲ್ಲಾ ರಾಜ್ಯವನ್ನ ಕಳ್ಕೊಂಡು ಜೀವ ಉಳಿಸ್ಕೊಳ್ಳಿಕ್ಕೆ ತಪ್ಪಿಸ್ಕೊಂಡು ಒಬ್ನೇ ಓಡ್ ಹೋಗಿ ಒಂದು ಗುಹೆಯಲ್ಲಿ ಕುತ್ಕೊಂಡಿದ್ದ. ಎಲ್ಲಾ ಕಳ್ಕೊಂಡೆ ಅಂತ ದುಃಖಿಯಾಗಿ ಕುತ್ಕೊಂಡಿದ್ದ. ಖಾಲಿ ಕುತ್ಕೊಂಡಾಗ ಆ ಬೆರಳ ಕಡೆ ದೃಷ್ಟಿ ಬಿತ್ತು. ಅಲ್ಲೇನ್ ಬರ್ದಿತ್ತು, ಈ ದಿನ ಕೂಡ ಶಾಶ್ವತ ಅಲ್ಲ, ಈ ದಿನ ಕೂಡ ಪರಿವರ್ತನೆ ಆಗ್ತದೆ. ಅದನ್ನ ಓದಿದ ತಕ್ಷಣ ಅವನಿಗೆ ಅರ್ಥ ಆಯ್ತು, ನಾನೇನ್ ಎಲ್ಲ ಕಳ್ಕೊಂಡಿದ್ದೀನಿ, ಈ ದಿನ ಶಾಶ್ವತ ಅಲ್ಲ, ಇದು ಚೇಂಜ್ ಆಗ್ತದೆ ಅಂತ ಅರ್ಥ ಆದ ತಕ್ಷಣ ಮತ್ತೆ ಬೇರೆ ರಾಜರ ಹತ್ರ ಹೋಗಿ ಅವ್ರ ಸಹಾಯ ತಗೊಂಡು ಮತ್ತೊಮ್ಮೆ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ತನ್ನ ರಾಜ್ಯವನ್ನ ವಾಪಸ್ ಪಡ್ಕೊಂಡಾಗ ಎಲ್ಲಾ ಪ್ರಜೆಗಳಿಗೂ ಬಹಳ ಖುಷಿ, ನಮ್ಮ ರಾಜ ಬಂದಿದ್ದಾನೆ ಅಂತ ಎಲ್ರು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ಪ್ರೀತಿಯಿಂದ ಸ್ವಾಗತ ಮಾಡಿದಾಗ ರಾಜ ಹೋಗಿ ಮತ್ತೆ ಸಿಂಹಾಸನದ ಮೇಲೆ ಕುತ್ಕೊಂಡಾಗ ಮತ್ತೆ ನೆನ್ಪಂತು, ಈ ಉಂಗುರದಿಂದನೇ ನಾನು ಗೆದ್ದಿದ್ದು ಅಂತ ನೆನಪಂತು. ಮತ್ತೆ ಉಂಗುರ ನೋಡ್ದ, ಅದ್ರಲ್ಲಿ ಏನ್ ಬರ್ದಿತ್ತು, ಈ ದಿನನೂ ಶಾಶ್ವತ ಅಲ್ಲ, ಇದು ಪರಿವರ್ತನೆ ಆಗ್ತದೆ ಅಂತ. ಆಗ ಅವನಿಗೆ ಗೊತ್ತಾಯ್ತು, ಅವತ್ತೆಲ್ಲಾ ಕಳ್ಕೊಂಡಿದ್ದ ದಿನನೂ ಶಾಶ್ವತ ಅಲ್ಲ, ಇವತ್ತು ಈ ರಾಜ್ಯ ಏನ್ ಸಿಕ್ಕಿದೆ, ಸಿಂಹಾಸನದ ಮೇಲೆ ಏನ್ ಕುತ್ಕೊಂಡಿದ್ದೀನಿ, ಇದು ಶಾಶ್ವತ ಅಲ್ಲ, ಅದು ಒಂದಿನ ಹೋಗ್ತದೆ, ಇದು ಒಂದಿನ ಹೋಗ್ತದೆ. ಅಂದ್ರೆ ಈ ಸೃಷ್ಟಿ ಪರಿವರ್ತನೆ ಆಗ್ತಾನೆ ಇರ್ತದೆ. ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಯಾರಾದ್ರೂ ಬಹಳಷ್ಟು ಯಶಸ್ಸನ್ನ ಪಡ್ಕೊಂಡು ಎಲ್ಲರೂ ಅವ್ರಿಗೆ ಮಹಿಮೆ ಮಾಡ್ತಿದ್ದಾರೆ ಅಂದ್ರೆ ಆ ಮಹಿಮೆ ಕೂಡ ಪರ್ಮನೆಂಟ್ ಅಲ್ಲ. ಒಂದಿನ ಏನ್ ಮಾಡ್ಬೇಕು, ಅವರು
ಕೆಳಗ್ ಮತ್ತೆ ಬರ್ಲೇಬೇಕು. ಕೆಳಗಡೆ ಬರಬೇಕು. ಯಾರಾದ್ರೂ ಕೆಳಗಡೆ ಇದ್ದಾರೆ ಅಂದ್ರೆ ಅವ್ರು ಪರ್ಮನೆಂಟ್ ಆಗಿ ಕೆಳಗಡೆ ಇರ್ತಾನೆ ಅಂತಾನೆ ಅಲ್ಲ, ಅವ್ರು ಒಂದಿನ ಮೇಲ್ ಬಂದೇ ಬರ್ತಾರೆ. ಸುಖ ಇದ್ದಿದ್ದು ದುಃಖ ಬರ್ತದೆ, ದುಃಖ ಇದ್ದಿದ್ದು ಸುಖ ಬರ್ತದೆ. ಇವತ್ತು ಮಹಿಮೆ ಮಾಡ್ತಿದ್ದಾರೆ ಅಂದ್ರೆ ಒಂದಿನ ಅವರೇ ನಮ್ಗೆ ನಿಂದನೆ ಮಾಡ್ತಾರೆ. ಇವತ್ತು ನಿಂದನೆ ಮಾಡ್ತಿದ್ದಾರೆ ಅಂದ್ರೆ ಒಂದಿನ ಅವರೇ ಮಹಿಮೆಯನ್ನ ಮಾಡ್ತಾರೆ. ಇವತ್ತು ಲಾಭ ಆಗ್ತಿದೆ ಅಂದ್ರೆ ಒಂದಿನ ಗ್ಯಾರಂಟಿ ಏನಾಗ್ತದೆ, ನಷ್ಟ ಆಗೇ ಆಗ್ತದೆ. ನಷ್ಟ ಆಗ್ತಾ ಇದೆ ಅಂದ್ರೆ ಒಂದಿನ ಲಾಭ ಆಗಿಯೇ ಆಗ್ತದೆ. ಯಾಕೆಂದ್ರೆ ಇದೆಲ್ಲ ಒಂದು ಚಕ್ರ, ಇದು ತಿರುಗ್ತಾನೆ ಇರ್ತದೆ. ಆದ್ರೆ ಯಾವುದೂ ಶಾಶ್ವತ ಅಲ್ಲ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಎರಡೂ ಸಮಯದಲ್ಲೂ ಹೇಗಿರ್ತೀವಿ, ಸಮಾನ ಸ್ಥಿತಿಯಲ್ಲಿ ಇರ್ತೀವಿ. ನಮ್ಮ ಸ್ಥಿತಿಯನ್ನು ಹೇಗಿಟ್ಕೊಳ್ಬೇಕು, ಸಮಾನವಾಗಿಟ್ಕೊಳ್ಬೇಕು. ಆ ಸಮಾನ ಸ್ಥಿತಿ ಬರಬೇಕು ಅಂದ್ರೆ ನಾವು ತಪಸ್ವಿಗಳಂತೆ ಮೆಡಿಟೇಷನ್ ಅನ್ನ ಮಾಡಿದಾಗ ಮಾತ್ರ ಎಲ್ಲ ಪರಿಸ್ಥಿತಿಯಲ್ಲೂ ಆ ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಆಗದಂತೆ ನಾವು ಹೇಗಿರ್ತೀವಿ, ಖುಷಿಯಲ್ಲಿ ಇರ್ತೀವಿ. ನಾವು ಯೋಗದ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಒಂದು ಟೆನ್ಷನ್ ಇಂದ ಮುಕ್ತ ಆಗ್ತೀವಿ, ಇನ್ನೊಂದು ಯಾವ ಗುರಿ ತಲುಪಬೇಕು ಅನ್ಕೊಂಡಿದೀವೋ ಆ ಗುರಿಯನ್ನ ತಲುಪಿ ಯಶಸ್ಸನ್ನ ಪಡ್ಕೊಳ್ತೀವಿ. ನಿಜವಾದ ಸಫಲತೆ ಏನಿದೆ ಎಲ್ಲಾ ಸಮಯದಲ್ಲೂ ಸಮಾನ ಸ್ಥಿತಿಯಲ್ಲಿರೋದು. ಆ ಸಮಾನ ಸ್ಥಿತಿಯನ್ನು ಕೂಡ ನಾವು ರೂಪಿಸ್ಕೊಳ್ತೀವಿ. ನಾವು ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇದ್ರು ಕೂಡ ನನ್ನ ಜೀವನದಲ್ಲಿ ನನಗೇನು ಸಿಕ್ಕಿದೆ, ಸಫಲತೆ ಸಿಕ್ಕಿದೆ ಅಂತ ನಾವು ಅನುಭವ ಮಾಡಬೇಕು. ಈ ಎಲ್ಲ ಸ್ಥಿತಿಯ ಅನುಭವ ಮಾಡಬೇಕು ಅಂದರೆ ನಮಗೆ ಮೆಡಿಟೇಷನ್ ಬಹಳ ಮುಖ್ಯ, ರಾಜಯೋಗದ ಅಭ್ಯಾಸ ಬಹಳ ಮುಖ್ಯ. ನಾವು ಇಷ್ಟೋ ತನಕ ಕೇವಲ ಸಫಲತೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಆದರೆ ಈ ಸಫಲತೆ ಸಿಗಬೇಕು ಅಂದರೆ ನಾವೇನು ಮಾಡಬೇಕು, ಯೋಗದ ಅಭ್ಯಾಸವನ್ನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಆ ಮೆಡಿಟೇಷನನ್ನು ಕಲೀಲಿಕ್ಕೋಸ್ಕರ ನಿಮ್ಮೆಲ್ರಿಗೂ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತುಂಬ ಹೃದಯದ ಸ್ವಾಗತ. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ ಇದೆ. ಅಲ್ಲಿ ನೀವು ಹೋಗಿ ಈ ಮೆಡಿಟೇಷನನ್ನು ಕಲಿತು ನಿಮ್ಮ ಜೀವನದಲ್ಲಿ ನಿಜವಾದ ಸಫಲತೆಯನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಯೋಗದ ಮೂಲಕ ಸಫಲತೆಯನ್ನು ಪಡ್ಕೊಳ್ಬಹುದು. ವೀಕ್ಷಕರೇ, ಶಿವಮಣಿಜಿ ಅಕ್ಕರವರು ಹೇಳಿದ ಹಾಗೆ ಯಾರ್ಯಾರು ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕು, ನೀವು ಈ ಕೆಳಗಡೆ ಕೊಟ್ಟಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದಾದರೂ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಹತ್ತಿರದ ಮೆಡಿಟೇಷನ್ ಸೆಂಟರ್ಗೆ ಹೋಗಿ ಅದರ ಲಾಭವನ್ನು ಪಡೆದುಕೊಳ್ಬೋದು. ಇಷ್ಟು ಹೊತ್ತು ನಮಗೆ ನಮ್ಮ ಜೀವನದ ಯಶಸ್ಸು ಹೇಗೆ ತಂದ್ಕೊಳ್ಳೋದು ಅಂತ ನಮಗೆ ಪರಿಪರಿಯಾಗಿ ತಿಳಿಸ್ಕೊಟ್ಟಂತಹ ಬ್ರಹ್ಮಕುಮಾರಿ ರಾಜಯೋಗಿನಿ ಶಿವಮಣಿಜಿ ಅಕ್ಕರವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.